IVM. ಭಾರತೀಯ ಕಲೆ ಮತ್ತೆ ಭಾರತೀಯ ಸಂಪ್ರದಾಯವನ್ನು ನಾವು ಹೇಗೆ ನೋಡಬಹುದು? ಜನ ನಮ್ಮ ದೇಶದಲ್ಲಾಗ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಾಗ್ಲಿ ಹೇಗೆ ನೋಡ್ಕೊಂಡು ಬಂದಿದ್ದಾರೆ? ಇದನ್ನ ಯಾರು ಇನ್ಫ್ಲೂಯೆನ್ಸ್ ತುಂಬಾ ಮಾಡಿದ್ದಾರೆ? ಇದರಲ್ಲಿ ಒಂದು ಹೆಸರು ಬರೋದು ಕುಮಾರಸ್ವಾಮಿ, ಆನಂದ ಕೆಂಟೇಶ್ ಮುತ್ತು ಕುಮಾರಸ್ವಾಮಿ, ಒಬ್ಬ ಲೇಖಕ, ಚಿಂತಕ, ಆರ್ಟ್ ಹಿಸ್ಟೋರಿಯನ್. ಇವರು 1877 ಇಂದ 1947 ಅವರ ಜೀವನ ನಡೆಸಿದ್ರು, ಸಾಕಷ್ಟು ಕೆಲಸಗಳು ಮಾಡಿದ್ರು. ಅದ್ರ ಬಗ್ಗೆ ಇವತ್ತು ನಾವು ನಮ್ಮ ಸೂರ್ಯಪ್ರಕಾಶ್ ಅವ್ರ ಜೊತೆ ಮಾತಾಡೋಣ. ತಲೆ ಉಪಯೋಗಿಸಿ ಮಾತಾಡೋಣ. ತಲೆಯೆಲ್ಲ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ನಿಮ್ಮ ಹೋಸ್ಟ್ ಪವನ್ ಶ್ರೀನಾಥ್. ಅಂಡ್ ಇವತ್ತು ಅತಿಥಿ ಚೇರ್ ಅಲ್ಲಿ, ಅತಿಥಿ ಕುರ್ಸಿಯಲ್ಲಿ ನಮ್ಮ ಸೂರ್ಯಪ್ರಕಾಶ್ ಅವರೇ ಕೂತಿದ್ದಾರೆ. ಸೂರ್ಯ ಅವರೇ ನಮಸ್ಕಾರ. ನಮಸ್ಕಾರ ಪವನ್. ಸೊ ನಾನು ಮತ್ತೆ ಗಣೇಶ್ ಸಾಕಷ್ಟು ಸತಿ ಮಾಡಿದೀವಿ, ನಿಮ್ಮನ್ನು ಒಂದೆರಡು ಸತಿ ಎಳೆದಿದ್ದೀವಿ. ಆದ್ರೆ ನಾವು ಗೆಸ್ಟ್ ಅನ್ನ ಕರಿತಾ ಇರ್ತೀವಿ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಬಟ್ ನಮ್ಮಲ್ಲೇ ಇರೋ ಒಂದಷ್ಟು ಇಂಟ್ರೆಸ್ಟ್, ಪ್ಯಾಷನ್ಸ್ ಅದನ್ನೆಲ್ಲಾನು ನಾವು ಬೇರೆ ಬೇರೆ ಸಂಚಿಕೆಗಳಲ್ಲಿ ತಗೊಂಡ್ ಬರ್ತೀವಲ್ವಾ. ಸೊ ಇವತ್ತು ಒಂದು ವೆರಿ ಯುನೀಕ್ ಅಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡಿದೀವಿ ನಾವು. ಒಬ್ರ ಜೀವನ, ಆನಂದ ಕೆಂಟೇಶ್ ಕುಮಾರಸ್ವಾಮಿ. ಹೆಸರು ಕೇಳಿದ್ರೇನೆ ಒಂದು ಮೌತ್ಫುಲ್ ಆಗಿ ಅನ್ಸುತ್ತೆ. ಯಾರಪ್ಪ ಇದು? ನಮ್ಮ ಫಾರ್ಮರ್ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಯಾರೋ ಅನ್ಕೊಂಡ್ ಬಿಡ್ಬೋದು. ಇಲ್ಲ, ಕುಮಾರಸ್ವಾಮಿ ಅವರ ಇಂಗ್ಲಿಷ್ ಸ್ಪೆಲ್ಲಿಂಗ್ ನೋಡಿದ್ರೆ ಅದು COOMARA, ಕುಮಾರಸ್ವಾಮಿ ಅಂತ ಬರುತ್ತೆ. ಇವರು ಕುಮಾರಸ್ವಾಮಿ ಅವರು ಶ್ರೀಲಂಕಾನವರು. ಅಂಡ್ ಅವರು ಒಬ್ರು ಲೇಖಕ, ಚಿಂತಕ ಮತ್ತು ನಮ್ಮ ಭಾರತದ ಸಂಪ್ರದಾಯ ಆಗ್ಲಿ, ಶ್ರೀಲಂಕಾದ ಸಂಪ್ರದಾಯ ಆಗ್ಲಿ, ಅದ್ರ ಮೇಲೆ ಸಾಕಷ್ಟು ಬರೆದಿದ್ದಾರೆ, ಸಾಕಷ್ಟು ಯೋಚನೆ ಮಾಡಿದ್ದಾರೆ. ಅಂಡ್ ಸೂರ್ಯ ಇವರ ಬರಹಣೆ, ಇವರ ಜೀವನ, ಅದ್ರ ಬಗ್ಗೆ ಎಲ್ಲ ತುಂಬಾ ಓದಿದ್ದಾರೆ, ತುಂಬಾ ಇಂಟ್ರೆಸ್ಟ್ ಇದೆ ಅವ್ರಿಗೆ. ಸೊ ಸೂರ್ಯ ಅವರೇ, ನಾವು ಈ ತರ ಒಂದು ಸೀರೀಸ್ ಈಗ ಬೇರೆ ಬೇರೆ ಜನ ಕಳೆದ 100-200 ವರ್ಷದಲ್ಲಿ ಬೇರೆ ಬೇರೆ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ವರ್ಕ್ಸ್ ಮಾಡಿದಾರಲ್ವಾ. ಸೊ ನಾವು ಶುರು ಮಾಡ್ಬೇಕಂದ್ರೆ ಒಬ್ರು ಅಂಬೇಡ್ಕರ್, ಇಲ್ಲ ಗಾಂಧಿ, ಇಲ್ಲ ನೆಹರು, ಆತರ ಅವ್ರ ಜೊತೆನು ಶುರು ಮಾಡ್ಕೋಬಹುದು. ಇಲ್ಲ ಅಂದ್ರೆ ಪ್ಲೇಟೋ, ಸಾಕ್ರೆಟೀಸ್ ಆ ದಿಕ್ಕಲ್ಲೂ ಹೋಗ್ಬೋದು. ಆದ್ರೆ ಅದು ಬಿಟ್ಟು ಈ ತರ ಕುಮಾರಸ್ವಾಮಿ ಅವ್ರ ತರ ಒಬ್ರ ಜೀವನ ಇಲ್ಲ ಅವರ ಕೆಲ್ಸದ ಬಗ್ಗೆ ಮಾತಾಡೋಣ ಅಂತ ಹೊರಟಿದೀವಲ್ವಾ. ಹೌದು, ಇದು ಒಂದು ವಿಶೇಷ ಅವಕಾಶ ಅನ್ಕೊಂತೀನಿ ನಾನು. ಬಯಸದೇ ಬಂದ ಭಾಗ್ಯ. ಯಾಕೆಂದ್ರೆ ನಾನು ಪಾಲಿಸಿ ವರ್ಕ್ ಆಗ್ಲಿ, ಲೀಗಲ್ ರಿಸರ್ಚ್ ಆಗ್ಲಿ, ಬೇರೆ ಏನೇನೋ ತುಂಬಾ ಬೇರೆ ಬೇರೆ ಕಡೆ ಮಾತಾಡಿದ್ರು ನನಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಒಂದೇ ಒಂದು ಅರ್ಹತೆ ಅಂದ್ರೆ, ನನಗೆ ಆನಂದ ಕುಮಾರಸ್ವಾಮಿ ಅವರ ಚಿಂತನೆ, ಬರಹಗಳ ಬಗ್ಗೆ ಇರುವ ತೀವ್ರವಾದ ಆಸಕ್ತಿ, ಆದರ, ಗೌರವ, ಭಕ್ತಿ ಅಂತಾನೆ ಹೇಳಬಹುದು. ಇವರನ್ನ ಒಂದು 15 ವರ್ಷಗಳ ಕಾಲದಿಂದ ಪ್ರಾಯಶಃ ಸುಮಾರು ಓದ್ಕೊಂತ ಬರ್ತಾ ಇದ್ದೀನಿ. ವಿದ್ಯಾರ್ಥಿಯಾಗೇ ಓದ್ತಾ ಇದ್ದೀನಿ. ಯಾವುದೇ ಒಂದು ಮಟ್ಟದ ಒಂದು ಅಥಾರಿಟಿ ಆಗಿ ನಾನು ಖಂಡಿತ ಮಾತಾಡ್ತಿಲ್ಲ. ಗುಂಪುಗಳಲ್ಲಿ, ಗೆಳೆಯರ ಗುಂಪುಗಳಲ್ಲಿ ಹೀಗೆ ಹರಟೆ ಹೊಡಿತಾ ಪರಸ್ಪರವಾಗಿ ಆಸಕ್ತಿ ಇರೋರು ಇದನ್ನ ಹಂಚ್ಕೊಂತೀವಿ ನಾವು. ಹಾಗೆ ಇದು ಅದರ ಒಂದು ವಿಸ್ತರಣೆ ಇದು ಅಂತ ನಾವು ಇಟ್ಕೊಂಡ್ರೆ ಪ್ರಾಯಶಃ ಕೇಳುಗರಿಗೆ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಆಗುತ್ತೆ ಅನ್ಸುತ್ತೆ. ಅದು ಒಂದು ಭಾಗ. ಆದ್ರೆ ತಾವು ಹೇಳಿರೋದು ಇನ್ನೊಂದು ತುಂಬಾನೇ ನಮ್ಗೆ ಇವತ್ತು ಬೇಕಾಗಿರುವಂತಹ ವಿಷಯ ಏನು ಅಂದ್ರೆ, ನಮಗೆ ಸುಲಭವಾಗಿ ಸಿಗುವಂತಹ ಕನ್ನಡದಲ್ಲಿ ಲೇಖಕರು, ಬರಹಗಾರರು, ಚಿಂತಕರ ಬರವಣಿಗೆಯನ್ನು ನಾವು ತುಂಬಾನೇ ಬೇಗ ನಮ್ಗೆ ಅದು ದಕ್ಕುತ್ತೆ. ಆದರೆ ಕನ್ನಡಕ್ಕೆ ಬಂದಿಲ್ದೇ ಇರುವಂತದ್ದು ಎಷ್ಟೋ ಜನ ನಮಗೆ ಬೇಕಾಗಿರುವಂತಹ ಬರಹಗಾರರ ಕೆಲಸ, ಕೃತಿ ಇಂದು ನಾವು ಸ್ವಲ್ಪ ಕಷ್ಟಪಟ್ಟು ಪಡಿಬೇಕಾಗಿದೆ. ಅದರಲ್ಲಿ ತಾವೇ ಹೇಳ್ದಂಗೆ ಬೇರೆ ಬೇರೆಯವರು ಇದ್ದಾರೆ. ಆನಂದ ಕುಮಾರಸ್ವಾಮಿ ಅವರು ಆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂತರು. ತಾವು ನಾನು ಹೇಳ್ಬೇಕಂದ್ರೆ ಸೂರ್ಯ ಅವರೇ, ಈವನ್ ಇಂಗ್ಲಿಷ್ ಅಲ್ಲಿ ಇವಾಗ ಆನಂದ ಕುಮಾರಸ್ವಾಮಿ, ಇವಾಗ ಯಾರು ಬೇಕಾದ್ರೂ ಇಂಗ್ಲಿಷ್ ಗೊತ್ತಿದ್ರೆ ಹೋಗಿ ಓದ್ಬೋದು ಅಂತ ಹೇಳ್ಬಹುದು. ನಾನು ಅವ್ರ ಹೆಸರು ಅಟ್ಲೀಸ್ಟ್ ಒಂದು 4-5 ವರ್ಷದಿಂದ ಎಲ್ಲೆಲ್ಲೋ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಯಾವ್ದೋ ಭಾರತದ ಇತಿಹಾಸದ ಬಗ್ಗೆನೋ, ಇಲ್ಲ ಏನೋ ಒಂದು ಸಮ್ ಪೀಸ್ ಆಫ್ ಆರ್ಟ್, ಇಲ್ಲ ಹಳೆ ಕಾಲದ ಯಾವ್ದೋ ಒಂದು ಐಡಲ್ ಏನಾರ ಬಗ್ಗೆನೋ ಕುಮಾರಸ್ವಾಮಿ ಅವರು ಇದನ್ನ ಬರೆದಿದ್ದಾರೆ. ಅವ್ರ ಆ ಸ್ಪೆಲ್ಲಿಂಗ್ ಆ ಹೆಸರು ನೋಡ್ಬಿಟ್ರೆ ಅಂತೂ ಕ್ಯೂರಿಯಾಸಿಟಿ ಅಂತೂ ಬರುತ್ತೆ. ಆದ್ರೆ ಇಷ್ಟು ವರ್ಷ ಆಗಿದೆ, ನಾನಂತೂ ಓದಿಲ್ಲ. ಸೊ
ನಮ್ಮ ಕೆಳಗರಲ್ಲಿ ಈ ತರ ಬೇರೆ ಬೇರೆ ಸಾಕಷ್ಟು ಜನರಿದ್ದಾರೆ. ಅವ್ರಿಗೊಂದು ಇಂಟ್ರೊಡಕ್ಷನ್ ಕೊಡೋದು ಹೇಗೆ, ಅಷ್ಟೇ. ಸರಿ, ಆಮೇಲೆ ಅವ್ರು ಒಂದಷ್ಟು ಕೆಲಸಗಳು ಮಾಡಿದ್ದಾರೆ, ಯಾವ್ದನ್ ಹೋಗಿ ಓದ್ಬೇಕು ನಾನು, ಇದು. ನನಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಮೊದಲು ಯಾವ್ದು ಓದ್ಬೇಕು, ಆ ತರನು ಗೊತ್ತಾಗೋದು ಕಷ್ಟ ಅಲ್ವಾ. ಹೌದು. ಇವಾಗ ಇದೇ ತರ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ದಯಾಕೃಷ್ಣ ಅಂತ ಒಬ್ರು ಪ್ರೊಫೆಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ರಾಧಾಕೃಷ್ಣನ್ ಅವ್ರಿಗಿಂತ ಎಲ್ಲ ಚೆನ್ನಾಗಿ ಇವರೇ ತತ್ವಶಾಸ್ತ್ರದ ಬಗ್ಗೆ ಬರ್ದಿದ್ದಾರೆ ಅಂತ. ಆದ್ರೇನು ನಾ ಎಲ್ ಶುರು ಮಾಡ್ಬೇಕು ಅಂತ ಹೋದ್ರೆ ಯಾರೋ ಒಬ್ರು ಸ್ನೇಹಿತ ನಿಮ್ ತರ ಯಾರಾದ್ರೂ ಚೆನ್ನಾಗಿ ಓದಿದ್ರೆ ಹೋಗಿ ಕೇಳ್ಬಹುದು. ಆದ್ರೆ ನಮ್ಮ ಈ ಒಂದು ಸಂಚಿಕೆಯಲ್ಲಿ ಒಂದು ಅವಕಾಶ ನಮಗಿದೆ, ನಮ್ಮಿಬ್ರಲ್ಲಿ, ನಮ್ಮ 3 ಜನರಲ್ಲಿ ಫ್ರೀಡಮ್ಮು ಇದೆ, ಏದ್ರ ಬಗ್ಗೆನೂ ಮಾತಾಡ್ಬೋದು ನಾವು ಅಂತ. ಕರೆಕ್ಟ್. ತಾವು ದಯಾಕೃಷ್ಣನ್ ಬಗ್ಗೆ ಹೇಳಿದ್ರಿ. ಅವರು ಲೋಕಾಯತ, ಚಾರ್ವಾಕ, ನ್ಯಾಯ ಅದ್ರ ಬಗ್ಗೆ ಕೆಲಸ ಮಾಡಿದ್ದಾರೆ. ಈ ವೇದಾಂತ ಮತ್ತು ಬೇರೆ ದರ್ಶನಗಳ ಒಂದು ಅಡಿಪಾಯದಲ್ಲಿ ಅಥವಾ ಆ ದಿಕ್ಕಿನಲ್ಲಿ ಬೇರೆಯವರು ಕೆಲಸ ಮಾಡಿರಬಹುದು. ಇಲ್ಲಿ ಆನಂದ ಕುಮಾರಸ್ವಾಮಿ ಅವರು ಈ ಎಲ್ಲ ದರ್ಶನಗಳ ಒಂದು ಸಮಗ್ರವಾದ ಒಂದು ಸಮೀಕರಣ ಅಂತ ಹೇಳ್ಬಹುದು, ಹಾರ್ಮೋನೈಸೇಷನ್ ಅಂತ ಹೇಳ್ಬಹುದು. ತಾವು ಅವ್ರ ಇಂಟ್ರೊಡಕ್ಷನ್ ನಲ್ಲಿ ಅವರು ಶ್ರೀಲಂಕಾದವರು ಅಂತ ಹೇಳಿದ್ರಿ. ಅಲ್ಲೇ ಒಂದು ವಿಶೇಷ ಇದೆ. ಅವರು ಸಿಂಹಳದಲ್ಲೇ ಬೆಳೆದಿದ್ದು, ಅವರು ಮನೆತನ ಮುಂದೇನೂ ಸಿಂಹಳದಲ್ಲಿ ತುಂಬಾ ಪ್ರಬುದ್ಧವಾಗಿತ್ತು. ಹಿಂದೇನೂ 2-3-4 ತಲೆಮಾರುಗಳಲ್ಲಿ ತುಂಬಾನೇ ಅವರು ಗಟ್ಟಿಯಾಗಿದ್ರು ಶ್ರೀಲಂಕಾದಲ್ಲಿ. ಬಟ್ ಅವರು ಭಾರತೀಯ ಒಂದು ಎಕ್ಸ್ಪ್ಯಾಂಡೆಡ್ ಇಂಡಿಯಾದ ಒಂದು ಪ್ರಜೆ ಮತ್ತು ಒಂದು ಭಾಗವಾಗಿ ಅವ್ರು ಕಂಡುಕೊಂಡ್ರು. ಅದು ವಿಶೇಷ. ಅವರು ಭಾರತೀಯ ಅಂತ ಎಷ್ಟು ಅವ್ರಿಗೆ ಹತ್ರವಾದ್ರೂ ಆ ಒಂದು ಪರಿಕಲ್ಪನೆ, ಅದರಿಂದ ಅವ್ರು ಯಾವತ್ತೂ ಅದಕ್ಕೆ ಅವ್ರು ಲಿಮಿಟ್ ಆಗಿರ್ಲಿಲ್ಲ. ಅದಕ್ಕಿಂತ ದೊಡ್ಡದಾಗೂ ಅವ್ರನ್ನ ಕಾಡ್ಕೊಂಡ್ರು, ಬಟ್ ಆ ವಿಶೇಷತೆನೂ ಉಳಿಸ್ಕೊಂಡ್ರು. ಸೊ ದಿಸ್ ನಾಟ್ ಲೂಸಿಂಗ್ ಯುವರ್ ಯುನೀಕ್ನೆಸ್ ವೈಲ್ ಸ್ಟಿಲ್ ಐಡೆಂಟಿಫೈಯಿಂಗ್ ವಿತ್ ಸಮಥಿಂಗ್ ಬಿಗರ್, ಅದು ಎಲ್ಲ ಕಡೆ ಅವರ ಬರಹಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಸ್ ಅ ಸೋಷಿಯಲ್ ಪರ್ಸನ್, ಆಸ್ ಅ ಸಿಟಿಸನ್, ಅದನ್ನು ಅವಾಗಲೇ ಹೇಳಿದ್ದೀನಿ. ಅವರ ಫಿಲಾಸಫಿ ಹೇಳುವಾಗ್ಲೂ ಒಂದು ದೊಡ್ಡ ಒಂದು ತತ್ವಕ್ಕೆ ಹೇಗೆ ನಾವು ನಮ್ಮದೇ ಆದ ನಮ್ಮ ಜೀವನವನ್ನ, ನಮ್ಮ ವ್ಯಕ್ತಿಗತವಾದ ಒಂದು ಪ್ರತ್ಯೇಕತೆಗಳನ್ನ ಉಳಿಸ್ಕೊಂಡು ಆ ದೊಡ್ಡ ತತ್ವದ ಭಾಗವಾಗಿದ್ದೀವಿ ಅನ್ನೋದನ್ನ ಅವರು ಬೇರೆ ಬೇರೆ ಕಲ್ಚರ್ಗಳು ಒಂದೇ ಹೇಗೆ ಏಕಸೂತ್ರತೆ ಅನ್ನೋ ತರ ಇದೆ ಅನ್ನೋದನ್ನ ಹೇಳೋದ್ರಲ್ಲೂ ತೋರಿಸಿದ್ರು. ಆರ್ಟ್ ನಲ್ಲೂ ಅದನ್ನ ತೋರಿಸಿದ್ರು. ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ ನಲ್ಲೂ ಅವರು ಹೇಗೆ ಒಂದೇ ಹೇಳಕ್ ಹೊರಟಿದೆ ಅಂತಾನೂ ಹೇಳಿದ್ರು. ಬೇರೆ ಬೇರೆ ಭಾಷೆಗಳನ್ನ ಅವರು ಪ್ರಯೋಗ ಮಾಡ್ತಾ ಒಂದೇ ಹೇಗೆ ಮೆಸೇಜ್ ಇದೆ ಅದರಲ್ಲಿ ಅನ್ನೋದನ್ನ ತೋರಿಸ್ಕೊಟ್ರು ಅದನ್ನ. ಸೊ ಪ್ರಾಯಶಃ ನನಗೆ ಈ ಪಾಯಿಂಟ್ ಮೊದಲು ಎಲ್ಲಿಯೂ ಹೊಳೆದಿರ್ಲಿಲ್ಲ ನನಗೆ. ದಟ್ ಇಸ್ ವೈ ದಿಸ್ ಹರಟೆ ಇಸ್ ಸೋ ಯೂಸ್ಫುಲ್ ಪವನ್. ಪ್ರತ್ಯೇಕತೆ ಉಳಿಸ್ಕೊಂಡು ಒಂದು ಘನವಾದ ತತ್ವದ ಭಾಗವಾಗಿದ್ದೀವಿ ನಾವು ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅವರ ವರ್ಕ್ಸ್ ಅಲ್ಲಿ. ಸೊ ಇವಾಗ ಕುಮಾರಸ್ವಾಮಿ ಅವರ ಇವಾಗ ಸ್ಟ್ಯಾಂಡರ್ಡ್ ಒಂದು ಎಪಿಸೋಡ್ ಈ ತರ ಮಾಡಿದ್ರೆ ಅವರ ಬಯೋಗ್ರಫಿ ಏನು, ಎಲ್ ಬೆಳೆದ್ರು ನಾವು, ಓಕೆ, ಏನೋ ಸ್ವಲ್ಪ ಶ್ರೀಲಂಕಾದ ಬಗ್ಗೆ ಮಾತಾಡಿದೀವಿ. ಅಫ್ಕೋರ್ಸ್ ಅವ್ರ ಜೀವನ ಅವ್ರು ಹೇಗ್ ನಡೆಸಿದ್ದಾರೆ ಅದು ಮತ್ತೆ ಅವರ ಕೆಲಸದ ಮೇಲೆ ಅದು ಸಾಕಷ್ಟು ಪ್ರಭಾವ ಬೀರುತ್ತೆ. ಆದ್ರೆ ಸ್ವಲ್ಪ ಉಲ್ಟಾ ಮಾಡೋಣ. ಏನಕ್ಕೆ ಇವಾಗ ಅವರು ತೀರೋಗಿದ್ದು 1947 ಭಾರತ ಇಂಡಿಪೆಂಡೆನ್ಸ್ ನಮಗ್ ಸಿಕ್ಕಿದಾಗ. ಸೊ ಅಷ್ಟು ಹಿಂದೆ ಅವರು ಕೆಲಸ ಮಾಡಿ ಇವತ್ತವರ ನೆನಪು ಇರಬೇಕು, ಅವರ ಕೆಲಸ ನಾವು ಓದಬೇಕು ಅಂತ ಹೇಳಿದ್ರೆ ಏನಕ್ಕೆ, ಏನು ಅವರ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳ್ತೀರಾ ನೀವು? ಅವರ ಜೀವನದ ಬಗ್ಗೆ ಕೊನೆಗೆ ಬರೋಣ. ಅದನ್ನ ರಿವೀಲ್ ಮಾಡೋದು ಒಂದು ಸಸ್ಪೆನ್ಸ್ ತರ ಇಡೋಣ, ಯಾಕೆ ಹಾಗೆ ಹೇಳಿದ್ವಿ ಅಂತ. ಬಟ್ ಅವರ ಕಾಂಟ್ರಿಬ್ಯೂಷನ್ ನಾವು ಆವಾಗಲೇ ಹೇಳ್ದಂಗೆ ಎಲ್ಲ ಸಂಪ್ರದಾಯಗಳಲ್ಲೂ ಒಂದು ಮೂಲಭೂತ ಮಾನವ ಸಹಜವಾದ ಒಂದು ಅನುಭವದ ಆಧಾರ ಮೇಲೆ ಆ ಸಂಪ್ರದಾಯ ಬೆಳ್ಕೊಂಡು ಬಂದಿರುತ್ತೆ. ಸೊ ಎಲ್ಲಾ ಟ್ರೆಡಿಷನ್ಸ್ ಅಲ್ಲೂ ಒಂದು ಯೂನಿವರ್ಸಲ್ ಹ್ಯೂಮನ್ ಟ್ರೂತ್ ತರ ಇದೆ ಅಂತ ಹೇಳ್ತಾರ. ಕಾಮನ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂಡ್ ಯೂನಿವರ್ಸಲ್ ಟ್ರೂತ್ ಎರಡೂನು. ಸೊ ವೆಸ್ಟರ್ನ್ ಒಂದು ಬೇರೆ ಅಲ್ಲ, ಇಂಡಿಯನ್ ಬೇರೆ ಅಲ್ಲ, ಆ ತರ. ಕರೆಕ್ಟ್. ಅವ್ರು ಆಕ್ಚುಲಿ ಈ ವೆಸ್ಟರ್ನ್ ಬಗ್ಗೆ, ವೆಸ್ಟರ್ನ್ ಇಂಡಸ್ಟ್ರಿಯಲೈಸ್ಡ್ ಸೊಸೈಟಿ, ಈಸ್ಟರ್ನ್ ಮಿಸ್ಟಿಕಲ್ ರಿಲಿಜಿಯಸ್ ಸೊಸೈಟಿ ಅಂತೆಲ್ಲ ಬರೀತಾ ಒಂದ್ ಕಡೆ ಕರೆಕ್ಟ್ ಆಗಿ ಹೇಳ್ತಾರ ಅವರು. ವೆಸ್ಟರ್ನ್ ಅನ್ ಮಾಡೋದಕ್ಕೆ ಅದು ಮ್ಯಾಪ್ ಅಲ್ಲಿರೋ ವೆಸ್ಟ್ ಅಲ್ಲ, ಅದು ಈಸ್ಟ್ ಅಂದ್ರೆ ಈಸ್ಟ್ ಅಲ್ಲಿರೋ ಮ್ಯಾಪ್ ಅಲ್ಲಿರೋ ಈಸ್ಟ್ ಅಲ್ಲ, ಅದು ಒಂದು ವೇ ಆಫ್ ಥಿಂಕಿಂಗ್. ವೆಸ್ಟ್ ಅಲ್ಲೂ ಈಸ್ಟ್ ಇದೆ, ಈಸ್ಟ್ ಅಲ್ಲೂ ಆ ಪ್ರಭಾವ ಬೆಳ್ಕೊಂತ ಬಂದಿದೆ. ಸೊ ನಾವು ಈಸ್ಟ್ ವರ್ಸಸ್ ವೆಸ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ಓನ್ಲಿ ಅ ವೇ ಆಫ್ ಥಿಂಕಿಂಗ್.
ಹೇಗೆ ಅದು ನ್ಯಾಚುರನ್ಸ್ ದ ಪ್ಯೂರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ ಅಂತ ಏನಂತೀವಿ, ಅದನ್ನ ಆಧಾರದ ಮೇಲೆ ಅದನ್ನ ಗೌರವಿಸುವುದಕ್ಕೆ ಅದರ ಸುತ್ತ ಕಟ್ಟಿಕೊಂಡ ನಮ್ಮೆಲ್ಲ ಜೀವನದ ಎಲ್ಲ ಆಕ್ಟಿವಿಟೀಸು ಆ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ನ ಕೇಂದ್ರವಾಗಿ ಇಟ್ಕೊಂಡು ಕಟ್ಕೊಳ್ಳೋದು. ವಿದ್ಯಾಭ್ಯಾಸದಿಂದ ಜನ್ಮದಿಂದ ಮೊದಲುಗೊಂಡು ಮರಣದವರೆಗೂ, ಎಜುಕೇಶನ್, ಬಿಸ್ನೆಸ್, ಹಾಗೆ ಒಂದು ರಿಲಿಜನ್ ಅಥವಾ ಒಂದು ಸೊಸೈಟಿ, ಸೋಷಿಯಲ್ ಸ್ಟ್ರಕ್ಚರ್, ಕಲ್ಚರ್, ಆರ್ಟ್, ಇದಕ್ಕೆಲ್ಲ ಮೂಲವಾಗಿ ಇರೋದು ನಮ್ಮ ಒಂದು ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಆ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು? ಆ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ಇಲ್ಲಿ ಪ್ರಾಯಶಃ ನನ್ನ ಒಂದು ಕೇವಿಯಟ್ ಅಥವಾ ಒಂದು ವಾರ್ನಿಂಗ್ ಏನು ಅಂತ ಹೇಳಿದ್ರೆ, ಈ ಪದಗಳನ್ನ ನಾವು ತುಂಬಾ ಸತಿ ಮೊದಲೇ ಕೇಳಿರ್ತೀವಿ. ಎಸ್ಪೆಷಲಿ ಸ್ವಲ್ಪ ಅಧ್ಯಾತ್ಮದ ಬರಹ ಓದೋರಾಗಿದ್ರೆ, ಇದೇನೋ ಒಂದು ಅಧ್ಯಾತ್ಮದ ಕಾಲಮ್ ಯಾವ್ದೋ ಸ್ವಾಮೀಜಿ ಬರ್ದಂಗಿದೆ ಅಂತ ಪದಗಳು ಸ್ವಲ್ಪ ಅನ್ಸ್ಬೋದು ನಿಮ್ಗೆ. ನನ್ನ ಮನವಿ ಏನು ಅಂದ್ರೆ, ಸ್ವಲ್ಪ ಇದು ನೀವು ಮೊದಲನೇ ಸತಿ ಕೇಳ್ತಾ ಇರೋ ಪದ ಅಂತ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕೇಳಿದ್ರೆ ಪ್ರಾಯಶಃ ಹೊಸ ಅರ್ಥಗಳು ನಿಮ್ಗೆ ಹೊಳೆಯುತ್ತವೆ. ಆ ಹೊಸ ತೆರೆದುಕೊಳ್ಳುವಿಕೆಯ ಒಂದು ಸ್ವಲ್ಪ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಸ್ವಲ್ಪ ನನಗೋಸ್ಕರ ಅದನ್ನ ಸ್ವಲ್ಪ ಮೀಸಲಾಗಿಡಿ ಅಂತ ಹೇಳಿ, ಈ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಸೆನ್ಸರಿ ಪರ್ಸೆಪ್ಷನ್ಸ್ ಗಿಂತ ಮೀರಿದ್ದು. ಸೆನ್ಸರಿ ಪರ್ಸೆಪ್ಷನ್ಸ್ ಅಂದ್ರೆ ಭಾರತೀಯ ಅಧ್ಯಾತ್ಮ ಚಿಂತನೆಯಲ್ಲಿ ಪಂಚೇಂದ್ರಿಯಗಳು ಅಂತ ಕರಿತೀವಿ. ಪಂಚೇಂದ್ರಿಯಗಳ ಮೀರಿದ್ದು, ಪಂಚೇಂದ್ರಿಯಗಳ ಮೂಲಕ ಆಗುವ ಒಂದು ಅನುಭವ, ಡೀಪ್ ಎಕ್ಸ್ಪೀರಿಯನ್ಸ್, ಎಕ್ಸ್ಟ್ರಾ ಸೆನ್ಸರಿ ಅಂತ ಕರೀತಾರೆ ಕೆಲವರು. ಅದು ಆಗಿರ್ಬೇಕಾಗಿಲ್ಲ. ಅದು ಪಂಚೇಂದ್ರಿಯಗಳ ಮೂಲಕ ಆಗುವ ಅನುಭವದ ಒಂದು ಸಮೀಕರಣ, ಒಂದು ಸಹಜವಾಗಿ ಕುತೂಹಲದಿಂದ ನನಗೆ ಏನು ಆಗುತ್ತಿದೆ, ನಾನು ಅಂದರೆ ಏನು, ಈ ಅನುಭವ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಹುಟ್ಕೊಂಡು ಅದರ ಮೂಲಕ ಇನ್ನೊಂದು ಅನುಭವ ಆಗುತ್ತಲ್ಲ, ಅದರ ಮೂಲಕ ಅದರ ಅಡಿಪಾಯದ ಮೇಲೆ, ಆ ಅಡಿಗಲ್ಲ ಮೇಲೆ ನಿಂತಿರುವ ಇದು ಎಲ್ಲ ಬೇರೆ ಬೇರೆ ಟ್ರೆಡಿಷನ್ಸು, ಬೇರೆ ಬೇರೆ ಸಂಪ್ರದಾಯಗಳು, ಆ ಅನುಭವದ ಬಗ್ಗೆ ಆನಂದ ಕುಮಾರಸ್ವಾಮಿ ಅವರು ಹೊರಟಿರೋದು. ಅದನ್ನ ಯಾರೋ ಒಂದು ಗುಹೆಯಲ್ಲಿ ಕೂತ್ಕೊಂಡು ತಪಸ್ ಮಾಡಿ ಸಿದ್ಧಿಸಿರೋದಲ್ಲ. ಇದು ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಅದೇ ಅನುಭವವನ್ನ ಬೇರೆ ಬೇರೆ ರೀತಿಯಲ್ಲಿ ಜನರು ಪಡ್ಕೊಂಡಿದ್ದಾರೆ. ಒಂದು ದೃಷ್ಟಾಂತ ಕೊಡಬಹುದು ಅಂದ್ರೆ, ಇಲ್ಲಿ ಒಂದು ಗುಪ್ತಗಾಮಿನಿ ಅಂತ ಕರೀತಾರೆ. ಕಾಣಿಸೋದಿಲ್ಲ ನಮ್ಗೆ, ಹರಿತಾ ಇದೆ ಒಳಗಡೆ, ಅದು ಅಲ್ಲಲ್ಲಿ ಚಿಮ್ಕೊಂಡು ಬರ್ತಾ ಇದೆ, ಲೈಕ್ ಫೌಂಟನ್ಸ್. ಇಟ್ ಇಸ್ ಸ್ಪ್ರಿಂಗಿಂಗ್ ಫೋರ್ತ್. ಬೇರೆ ಬೇರೆ ಫೌಂಟನ್ಸ್ ಅಲ್ಲಿ ಬೇರೆ ಬೇರೆ ಫೋರ್ಸ್ ಅಲ್ಲಿ ಬರ್ತಾ ಇದೆ. ಕೆಲವು ಕಡೆ ಬೆಟ್ಟದ ಮೇಲ್ಗಡೆ ಬರ್ತಾ ಇದೆ, ಸ್ವಲ್ಪ ಇಳಿದ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿ ಬರ್ತಾ ಇದೆ. ಅದನ್ನ ಎಲ್ಲಾನು ಒಂದೇ ಗುಪ್ತಗಾಮಿನಿ. ಇದು ನಿರಂತರವಾಗಿ ಕೆಳಗಡೆ ಆಳವಾಗಿ ಹರಿತಿರುವುದು ಒಂದೇ ಒಂದು ಚೈತನ್ಯ ಶಕ್ತಿ. ಅದು ಬೇರೆ ಬೇರೆ ಪ್ರಕಾರಗಳಲ್ಲಿ ಬೇರೆ ಬೇರೆ ಪ್ರಭಾವ ಬೀರುವಂತಹ ಒಂದು ಕೆಲಸ ಮಾಡ್ತಾ ಇದೆ. ಬಟ್ ಅದನ್ನ ಗುರುತಿಸುವುದು, ಬೇರೆ ಬೇರೆ ಕಡೆ ಚಿಮ್ಮುತ್ತಿರುವ ಈ ಚೈತನ್ಯ ಶಕ್ತಿ ಒಂದು ಗುಪ್ತವಾಗಿ ಹರಿತಿರುವ, ನಿರಂತರವಾಗಿ ಹರಿತಿರುವ ಒಂದು ಶಕ್ತಿ ಒಂದೇ ಅಂತ ಹೇಳೋದು, ಅದನ್ನು ಗುರುತಿಸೋದು ಕುಮಾರಸ್ವಾಮಿ ಅವರ ದೊಡ್ಡ ಕೊಡುಗೆ. ಇಲ್ಲಿ ಯಾಕೆ ಇವರು ಮುಖ್ಯ ಆಗ್ತಾರೆ ನಮ್ಗೆ ಇವತ್ತು ಅನ್ನೋದು ನಮ್ಗೆ ಸುತ್ತ ನೋಡಿದ್ರೇನೆ ಗೊತ್ತಾಗುತ್ತೆ. ಪ್ರಾಯಶಃ ಅದು ಮುಂದೆ ನಮ್ಮ ಮಾತುಕತೆಯಲ್ಲೂ ಬರುತ್ತೆ. ಸೊ ಸೂರ್ಯ ಅವರೇ, ಈ ಒಂದು ಯೂನಿವರ್ಸಲ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ ಮಾತಾಡುವಾಗ, ಯೂನಿವರ್ಸಲ್ ಹೋದಾಗ್ಲೂ ಉದಾಹರಣೆಗಳು ಯಾವಾಗ್ಲೂ ನಮಗ್ ಸಹಾಯ ಆಗುತ್ತಲ್ವಾ? ಸೊ ಯಾವ್ದಾದ್ರು ಉದಾಹರಣೆಗಳು ಕೊಡ್ತೀರಾ? ಏನನ್ನ ಬೆಳೆಸಿ ಅವರು ಈ ತರ ಮಾತಾಡ್ತಾರೆ? ನಮ್ಮ ಭಾರತೀಯ ಸಂಪ್ರದಾಯಗಳಾಗ್ಲಿ, ವೆಸ್ಟರ್ನ್ ಆಗ್ಲಿ. ಇಲ್ಲಿ ಉದಾಹರಣೆ ಪ್ರಾಯಶಃ ನಾನು 2 ಕೊಡ್ತೀನಿ. ಅವರು ಕಲೆಗಳಲ್ಲಿ ಒಂದು ಯೂಸ್ ಮಾಡಿರುವಂತಹ ಒಂದು ಉದಾಹರಣೆ ಕೊಡ್ತೀನಿ, 2 ಉದಾಹರಣೆ ಕೊಡ್ತೀನಿ. ಇನ್ನೊಂದು ಅವರು ಅಧ್ಯಾತ್ಮದಲ್ಲಿ ಮಾಡಿರುವಂತಹ ಒಂದು ಭಾರತೀಯ ಸಾಂಪ್ರದಾಯಿಕ ಬರವಣಿಗೆಯಲ್ಲಿ ಅವರು ಕಂಡುಕೊಂಡಂತಹ ಒಂದು ಕಲೆಗಳ ಬಗ್ಗೆ ಅವರು ತುಂಬಾ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಚೈನೀಸ್ ಆರ್ಟ್ ಆಗ್ಲಿ, ಝೆನ್ ಆರ್ಟ್ ಆಗ್ಲಿ, ಅಥವಾ ಇಂಡಿಯನ್ ಆರ್ಟ್ ಆಗ್ಲಿ, ಪಾಶ್ಚಾತ್ಯ ಕಲೆಗಳ ಬಗ್ಗೆ ಕೆಲಸ ಮಾಡ್ತಾ ಅವರ ಒಂದು ಲೇಖನನೇ ಇಂಡಿಯನ್ ಆರ್ಮ್ಸ್ ವಿತ್ ಮೆನಿ ಆರ್ಮ್ಸ್. ವೈ ಡು ಇಂಡಿಯನ್ ಇಮೇಜಸ್ ಹ್ಯಾವ್ ಮೆನಿ ಆರ್ಮ್ಸ್? ಆ ಪ್ರಶ್ನೆ ತಗೊಂತಾರೆ ಅವರು. ಇಲ್ಲಿ ಕಾಳಿಗೆ 8 ಕೈ ಇದೆ ಅಂತ ಅಂದ್ರೆ ಏನು? ಗಣೇಶನಿಗೆ 4 ಕೈ ಇದೆ ಅಂದ್ರೆ ಏನು? ಅದು ಆ ಕಾಲದ ವಿಕ್ಟೋರಿಯನ್ ಸೆನ್ಸಿಬಿಲಿಟೀಸ್ ಇಂದ, ಕ್ರಿಟಿಸಿಸಮ್ ಇಂದ ಬಂದಿರುವಂತದ್ದು. ದಿಸ್ ಇಸ್ ಗ್ರೊಟೀಸ್ಕ್, ವಿಕೃತ, ಇದು ಸಹಜವಲ್ಲ, ಇದು ವಿರೂಪ, ದಿಸ್ ಇಸ್ ನಾಟ್ ಹೈ ಆರ್ಟ್, ದಿಸ್ ಇಸ್ ಜಸ್ಟ್ ಟ್ರೈಬಲ್. ಆ ಡಿಸ್ಟಿಂಕ್ಷನ್ನೇ ಆಮೇಲೆ
ಕುಮಾರಸ್ವಾಮಿ ಅವರು ಈವನ್ ಟ್ರೈಬಲ್ ಆರ್ಟ್ ಹೌ ರಿಯಲ್ ಇಟ್ ಈಸ್ ಅಂತಾನು ಹೇಳ್ತಾರೆ. ಆ ಆರ್ಟ್ ಯಾಕೆ 4 ಕೈಯೋ 6 ಕೈ ಇದೆ ಅಂದ್ರೆ, ಒಂದೊಂದು ಕೈಯನು ಒಂದು ಶಕ್ತಿ, ಒಂದು ಸಾಮರ್ಥ್ಯ, ಒಂದು ಕ್ರಿಯೆ. ಒಂದೇ ಮೂರ್ತಿಗೆ ಬೇರೆ ಬೇರೆ ಶಕ್ತಿ ಸಾಮರ್ಥ್ಯ ಕ್ರಿಯೆಗಳಿವೆ. ಅದು ಬೇರೆ ಬೇರೆ ಕಾಲಗಳಲ್ಲಿ ಪ್ರಕಟವಾಗಬಹುದು, ಬಟ್ ಅದು ಮೂಲವಾಗಿ ಒಂದೇ. ಸೊ ಅಭಯಹಸ್ತಾನೂ ಇದೆ, ಬಟ್ ಅದೇ ಆಯುಧಾನೂ ಇದೆ ಬೇರೆ ಬೇರೆ ಮೂರ್ತಿಗಳಲ್ಲಿ. ಹಾಗೆ ಒಂದು ಜಪಮಾಲೆನೂ ಇರುತ್ತೆ, ಅಂದ್ರೆ ಒಂದು ವಾಟ್ ಇಸ್ ದಟ್ ಕಾಲ್ಡ್, ಇಂಟ್ರೋಸ್ಪೆಕ್ಷನ್ ಮಾಡುವಂಥದ್ದು ಜಪ. ಹಾಗೆ ಪುಸ್ತಕನೂ ಇದೆ. ಸೊ ಈ ಕಾಂಟ್ರಡಿಕ್ಷನ್ಸ್ ಅಥವಾ ಅಂತ ಅಪರೆಂಟ್ಲಿ ಕಾಣಿಸಿದ್ರು ಈ ಮೂಲಕ ಅವರು ಓದಲೇಬೇಕಾಗಿರುವಂತಹ ಯಾರಿಗಾದ್ರೂ ಈ ಇಂಡಿಯನ್ ಐಕಾನೋಗ್ರಫಿ ಬಗ್ಗೆ ಅದಿದ್ರೆ ಅದು ಒಂದು ಉದಾಹರಣೆ ನಾನು ಸಹಜವಾಗಿ ಕೊಡಬಹುದು. ಇನ್ನೊಂದು ಚೈನೀಸ್ ಆರ್ಟ್ ಬಗ್ಗೆ. ಒಬ್ಬ ರಾಜ ಪೇಂಟಿಂಗ್ ಮಾಡಕ್ಕೆ ಪೇಂಟರ್ನ ನನಗೆ ಒಂದು ಒಳ್ಳೆ ಒಂದು ಉದ್ಯಾನವನದ ಪೇಂಟಿಂಗ್ ಮಾಡಿಕೊಡು ಅಂತ ಮಾಡ್ತಾನೆ. ಓಕೆ, ಒಪ್ಕೊಂತಾನೆ. ಮಾಸ್ಟರ್ ಆರ್ಟಿಸ್ಟ್. ಅಗೇನ್ ಯು ಹ್ಯಾವ್ ಟು ಸಿ ದಿಸ್ ಇನ್ ದ ಬ್ಯಾಕ್ಡ್ರಾಪ್ ಆಫ್ ಬುದ್ಧಿಸ್ಟ್ ಅಂಡ್ ಝೆನ್ ಕಾನ್ಫರೆನ್ಸ್. ಅದು ಗೊತ್ತಾಗುತ್ತೆ. ಮಾಡ್ತಾ ಇರ್ತಾನೆ. 6 ತಿಂಗಳು ತಗೊಂತಾನೆ. ರಾಜ ಕೇಳ್ತಾನೆ, ಆಯ್ತಾ ಪೇಂಟಿಂಗು ಅಂತಾನೆ. ಇಲ್ಲ ಅಂತಾನೆ. 1 ತಿಂಗಳು, 1 ವರ್ಷ, 2 ವರ್ಷ, ಇಲ್ಲ ಮಾಡ್ತಾನೆ ಇದ್ದೀನಿ, ನನ್ಗಿನ್ನ ಟೈಮ್ ಬೇಕು ಅಂತ ಹೇಳ್ತಾನೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬಟ್ ಇನ್ನ ಮುಗ್ದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಕೊನೆಗೆ ಒಂದ್ 3 ವರ್ಷನೋ 4 ವರ್ಷನೋ 5 ವರ್ಷನೋ, ಇಲ್ಲಿ ಕಾಲ ಅನ್ನೋದು ಇಟ್ ಇಸ್ ರಿಲೇಟಿವ್. ತುಂಬಾ ಕಾಲ ಆದ್ಮೇಲೆ ಕೊನೆಗೂ ರಾಜನಿಗೆ ತಡೆಯೋದಕ್ಕಾಗೋದಿಲ್ಲ. ಅವನು ಆ ಪರದೆ ಹಾಕಿರ್ತಾರೆ, ಆ ಗೋಡೆ ಮೇಲೆ ಚಿತ್ರಣ ಬರೆಯೋದು ತೆಗಿತಾರೆ. ತೆಗೆದು ನೋಡಿದ್ರೆ ಆ ಪೇಂಟಿಂಗ್ ಮಾತ್ರ ಇದೆ, ಪೇಂಟರೇ ಇಲ್ಲ. ಅಲ್ಲಿ ಕೇಳ್ತಾರೆ, ಎಲ್ಲಪ್ಪ ಪೇಂಟರು ಅಂದ್ರೆ ಅವರು ಊಹಾಪೋಹವಾಗಿ ಹೇಳೋದು, ಸರ್ ಹಿ ಹ್ಯಾಸ್ ಎಂಟರ್ಡ್ ಇನ್ ಟು ದ ಪೇಂಟಿಂಗ್, ಹಿ ಹ್ಯಾಸ್ ವಾಕ್ಡ್ ಇನ್ ಟು ದ ಪೇಂಟಿಂಗ್. ಅಂದ್ರೆ ಆರ್ಟಿಸ್ಟ್ ಅನ್ನೋನ ಒಂದು ಮಾನಸಿಕತೆ, ಮನೋಭಾವ, ಹಿ ಹ್ಯಾಸ್ ಟು ಬಿಕಮ್ ದಿ ಆರ್ಟ್. ಇದು ಅವರ ಇನ್ನೊಂದು ದೊಡ್ಡ ಪ್ರಾಯಶಃ ಒಂದು ನಿಲುವು ಅವರದು. ಆರ್ಟ್ ಫಾರ್ ಆರ್ಟ್ ಸೇಕ್ ಇರಬಾರದು. ಆರ್ಟಿಸ್ಟಿನ ಒಂದು ಬೆಳವಣಿಗೆಗೋಸ್ಕರ, ಆರ್ಟಿಸ್ಟಿನ ಜೀವನದ ಸಾಧನೆ, ಅವನ ಜೀವನ ಅಂದ್ರೆ ಹೊಟ್ಟೆ ಪಾಡಲ್ಲ, ಅವನ ಒಂದು ಸೈಕಲಾಜಿಕಲ್ ಅಂಡ್ ಅದರ್ ವೆಲ್ ಬೀಯಿಂಗ್, ಅದಕ್ಕೋಸ್ಕರ ಮಾಡುವಂಥದ್ದೇ ಕಲೆ. ಅದೇ ನಿಜವಾದ ಕಲೆ. ಅವ್ರು ಇನ್ನೊಂದು ಪ್ರಾಯಶಃ ಅವರು ಎರಿಕ್ ಗಿಲ್ ಅವ್ರನ್ನ ಕೋಟ್ ಮಾಡ್ತಾರೋ ಅವ್ರದ್ದೇ ಅನ್ಸ್ಕೊಂಡು ನಿಜವಾಗ ಕರೆಕ್ಟ್ ಆಗಿ ಗೊತ್ತಿಲ್ಲ. ಎರಿಕ್ ಗಿಲ್ ಇಸ್ ಅನದರ್ ಆರ್ಟ್ ಕ್ರಿಟಿಕ್. ಆರ್ಟಿಸ್ಟ್ ಇಸ್ ನಾಟ್ ಅ ಸ್ಪೆಷಲ್ ಕೈಂಡ್ ಆಫ್ ಪರ್ಸನ್. ಎವ್ರಿ ಪರ್ಸನ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಆರ್ಟಿಸ್ಟ್. ಅದು ಇನ್ನೊಂದು ದೊಡ್ಡ. ತಾವು ಪಾಡ್ಕಾಸ್ಟ್ ಎಷ್ಟು ಚೆನ್ನಾಗಿ ನಡೆಸ್ತೀರ ಪವನ್. ಯು ಆರ್ ಇನ್ ದಟ್ ಸೆನ್ಸ್ ಅನ್ ಆರ್ಟಿಸ್ಟ್. ನಾವು ಆರ್ಟಿಸ್ಟ್ ಅಂದ್ರೆ ಒಂದು ವಿಧದ ಕಲೆ ಅಥವಾ ಒಂದು ಸ್ಕಿಲ್ನೇ ನಾವು ಜಾಸ್ತಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ರೆ, ಯು ಆರ್ ಬೋತ್ ಡಿಮೀನಿಂಗ್ ಆರ್ಟ್ ಅಂಡ್ ಯು ಆರ್ ಡಿಮೀನಿಂಗ್ ಅದರ್ ಆರ್ಟಿಸ್ಟ್ಸ್ or artists in other forms of art. So ನಮ್ಮ ಜೀವನದ ಬೆಳವಣಿಗೆಗೋಸ್ಕರ, ನಮ್ಮ ಬೆಳವಣಿಗೆಗೋಸ್ಕರ ಏನು ಮಾಡಬೇಕು ಅದು ನಿಜವಾದ ಕಲೆ. ಹಾಗೆ ತಗೊಂಡ್ರೆ ಜೀವನವೇ ಒಂದು ಕಲೆ. ನಾವು ಹೇಗೆ ಜೀವನ ಮಾಡ್ತೀವೋ ಅದೇ ಒಂದು ಕಲಾ ಪ್ರಕಾರ ಆಗುತ್ತೆ. ಸೊ ಈ ಎರಡು ಪ್ರಾಯಶಃ ಗೊತ್ತಾಗುತ್ತೆ ನಮ್ಗೆ. ನೀವು ಇದು ಹೇಳಿದ್ರಲ್ಲಿ ಇನ್ನೊಂದು ಉದಾಹರಣೆ ಗೊತ್ತಾಗತ್ತೆ. ಜಪಾನ್ ನಲ್ಲಿ ಕತ್ಸುಶಿಕಾ ಹೋಕುಸಾಯ್ ಅಂತ ಅತಿ ಫೇಮಸ್ ಪೇಂಟಿಂಗ್. ಇವಾಗ ಜಪಾನ್ ಗ್ರೇಟ್ ವೇವ್ ಪೇಂಟಿಂಗ್ ಹೋಕುಸಾಯ್, ಅವರ ಲಾಸ್ಟ್ ನೇಮ್ ಇನ್ನು ಸ್ವಲ್ಪ ಪಾಪ್ಯುಲರ್. ಅವರು 19ನೇ ಶತಮಾನದಲ್ಲಿ ಅವರು ಇದ್ರು. ಹಿ ಲಿವ್ಡ್ ಫಾರ್ 89 years. ಅವರ ಕೊನೆ ದಿನದಲ್ಲಿ ಅವ್ರಿಗೆ ಹುಷಾರಿರ್ಲಿಲ್ಲ. ಅವ್ರಿಗೆ ಅನ್ನಿಸ್ತಾ ಇತ್ತು, ಓಕೆ ನಾ ಇನ್ನೇನು ತೀರೋಗ್ತೀನಿ ಅಂತ. ಸೊ ಆವಾಗ ಹಿ ಲೆಮೆಂಟೆಡ್, ಇನ್ನೊಂದು 5 ವರ್ಷ ನಾನ್ ಜೀವಂತವಾಗಿದ್ದಿದ್ರೆ ನಾನು ಎಕ್ಸ್ಪರ್ಟ್ ಆಗೋಗ್ತಾ ಇದ್ದೆ. ಇಷ್ಟು ವರ್ಷ ಮಾಡಿದೀನಿ, ಬಟ್ ಇನ್ನೊಂದ್ 5 ವರ್ಷ ನನಗ್ ಸಿಕ್ಬಿಟ್ಟಿದ್ರೆ ನಾನ್ ನನ್ನ ಕಲೆಯನ್ನ ಚೆನ್ನಾಗಿ ಕಲ್ತ್ಕೋತಾ ಇದ್ದೆ. ಸೊ ಅವ್ರು ಇವತ್ತಿಗೂ ಅವರ ಆರ್ಟ್ ನೋಡಿದ್ರೆ ಎವ್ರಿ ಒನ್ ಫ್ರಮ್ ಇವಾಗ ವೆಸ್ಟ್ ಅಲ್ಲಿ ಮೋನೆ ಆತರ ಅವ್ರ ಪೇಂಟರ್ಸ್ ಎಲ್ಲ ಇವರು ಪೇಂಟಿಂಗ್ಸ್ ಇಟ್ಕೋತಾ ಇದ್ರು. ಪ್ಲಸ್ ನಮ್ಮ ಟಗೋರ್ ಅವರು ಮತ್ತೆ ಶಾಂತಿನಿಕೇತನ್ ಅಲ್ಲಿ ಯಾವಾಗ ಒಂದು ಈ ಇಂಡಿಯನ್ ರೆನೆಸಾನ್ಸ್ ಆರ್ಟ್ ಅಲ್ಲಿ ಆಯ್ತು, ಯಾವಾಗ ಈ ಬರೀ ವೆಸ್ಟರ್ನ್ ಸ್ಟೈಲ್ಸ್ ಬೇಡ, ನಾವು ಬೇರೆ ಕಡೆಯಿಂದಾನು ಇನ್ಸ್ಪಿರೇಷನ್ ತಗೊಳ್ಳೋಣ, ನಮ್ಮ ಆರ್ಟ್ ಅನ್ನ ಹೇಗೆ ಮುಂದೆ ತರಬೇಕು ಅಂದ್ರೆ ಜನ ಈಸ್ಟ್ ಅಲ್ಲಿ ನೋಡಿದ್ರು, ಫೋಕುಸಾಯ್ ನೋಡಿದ್ರು. ಇನ್ಫ್ಯಾಕ್ಟ್ ನೀವು ಶಾಂತಿನಿಕೇತನ್ ನಲ್ಲಿ ಬೆಂಗಾಲಿ ಆರ್ಟಿಸ್ಟ್ ಅವರ ಸಿಗ್ನೇಚರ್ಸ್ ಎಲ್ಲ ನೋಡಿದ್ರೆ ಆ ಜಾಪನೀಸ್ ಸ್ಟೈಲ್ ಒಂದು ರೆಡ್ ಸೀಲ್ ತರ ಇರುತ್ತೆ. ಸೊ ಬಟ್ ಅದ್ರಲ್ಲೂ ಹಿಂಗೆ ಅಲ್ವಾ, ನೀವು ಹೇಗೆ ಕಲೆ ಬಗ್ಗೆ ಹೇಳ್ತಾ ಇದ್ದೀರೋ, ಅವ್ರ ಇಡೀ ಜೀವನ
ಬೈ ಎನಿ ಅದರ್ ಸ್ಟ್ಯಾಂಡರ್ಡ್ಸ್ ಜನ ಹೇಳ್ತಾರೆ, ಓ ಇವರೇ ಎಕ್ಸ್ಪರ್ಟ್, ಇವ್ರು ನೋಡಿ ಇವ್ರಿಗಿಂತಾನು ಚೆನ್ನಾಗಿ ಯಾರು ಮಾಡಿಲ್ಲ ಇವ್ರ ತರ ಪೇಂಟಿಂಗ್ಸ್, ಇವ್ರ ತರ ಕಲೆ. ಆದ್ರೆ ಅವ್ರ ಪ್ರಕಾರ ಇಲ್ಲ, ಇನ್ನೊಂದು 5 ವರ್ಷ ಬೇಕಾಗಿತ್ತು ನನಗೆ. ಹೌದು, ಅನಂತ್ ಕುಮಾರಸ್ವಾಮಿ ಅವರು ರವೀಂದ್ರನಾಥ್ ಟಾಗೂರ್ ಜೊತೆ ತುಂಬಾ ಸಂಪರ್ಕದಲ್ಲಿದ್ರು. ಅಭಿನಂದನಾಥ್ ಅವರ ತಮ್ಮ ಪೇಂಟರ್ ಇದ್ರಲ್ಲ, ಅದು ಭಾರತ್ ಮಾತಾ ಫೇಮಸ್ ಪೇಂಟಿಂಗ್ ಇದೆಯಲ್ಲ, ಅವ್ರ ಜೊತೆನೆ ತುಂಬಾ ಸಂಪರ್ಕದಲ್ಲಿದ್ರು. ಅವ್ರಿಗೆ ಪ್ರಾಯಶಃ ಇಂಟೆಲೆಕ್ಚುಯಲ್ ಇನ್ಪುಟ್ಸ್ ಕೊಡ್ತಾ ಇದ್ರು, ತಗೊಳ್ತಾ ಇದ್ರು ಅಂತ ಖಂಡಿತ ಗೊತ್ತಾಗುತ್ತೆ ನಮ್ಗೆ ಅವ್ರ ಲೆಟರ್ಸ್ ನೋಡಿದ್ರೆ. ಈ ಮಾಸ್ಟರ್ ಒಂದು ಇನ್ಸಿಡೆಂಟ್ ಕುಮಾರಸ್ವಾಮಿ ಅವರ ಜೀವನದಲ್ಲಿ ಕೊನೆ ಹಂತದಲ್ಲಿ 1940s ಅಲ್ಲೋ ಎಲ್ಲೋ ಯಾವುದೋ ಒಂದು ಬುಕ್ಗೋ ಯಾವುದೋ ಒಂದು ಪ್ಯಾನೆಲ್ಗೋ ಅವರು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಅಥವಾ ಬುಕ್ ಅಲ್ಲಿ ಪ್ರೊಫೈಲ್ ಬರೆಯುವಾಗ ಪಬ್ಲಿಷರ್ ಅವ್ರಿಗೆ ಯಾವ್ಯಾವ ಭಾಷೆ ಬರುತ್ತೆ ಅಂತ ಪಟ್ಟಿ ಮಾಡೋದಕ್ಕೆ ಹೇಳಿರ್ತಾರೆ. ಸೊ ಇವೆಲ್ಲ ಕಳಿಸ್ತಾರೆ. ಅದನ್ನ ಅವಾಗ ಅವ್ರ ಮಗ ರಾಮ ಪಿ ಕುಮಾರಸ್ವಾಮಿ ಅಂತಿದ್ರು, ಅವರು ಮೊನ್ನೆ ತೀರ್ಕೊಂಡ್ರು. ಅವರು ಅವ್ರ ಲಿಸ್ಟ್ ನೋಡಿ, ಇದರಲ್ಲಿ ಚೈನೀಸ್ ಆಗಿ ಬಿಟ್ಟು ಹೋಗಿದೆಯಲ್ಲ, ನೀವು ಎಷ್ಟೊಂದು ಚೈನೀಸ್ ಸೇಯಿಂಗ್ಸ್ ನ ನಿಮ್ಮ ವರ್ಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀರಾ, ಅದನ್ನ ಒರಿಜಿನಲ್ ಇಂಟರ್ಪ್ರಿಟೇಷನ್ಸ್ ಕೊಟ್ಟಿದ್ದೀರಾ, ವೈ ಇಸ್ ಚೈನೀಸ್ ಮಿಸ್ಸಿಂಗ್ ಹಿಯರ್ ಅಂದ್ರೆ ಐ ಸ್ಟಿಲ್ ಕಾಂಟ್ ರೀಡ್ ಚೈನೀಸ್ ವಿತೌಟ್ ದ ಹೆಲ್ಪ್ ಆಫ್ ಅ ಡಿಕ್ಷನರಿ ಅಂತ ಹೇಳ್ತಾರೆ. ಸೊ ಐ ಮೀನ್ ಅವ್ರ ಸ್ಟ್ಯಾಂಡರ್ಡೇ ಬೇರೆ. ಅಂದ್ರೆ ಬೇರೆ ಎಲ್ಲಾನು ಅವರು ಯಾವುದೇ ಒಂದು ಬೇರೆ ಪುಸ್ತಕದ ಸಹಾಯವಿಲ್ಲದೆ ಅವರು ಹಾಗೆ ಒಂದು ಮಾಡ್ತಿದ್ರು. ಇನ್ನೊಂದು ಅವರು ಟೀನೇಜ್ ಅಲ್ಲಿ ಇದ್ದಾಗ, ಪ್ರಾಯಶಃ 11, 12, 13 ಅಲ್ಲಿ ಇದ್ದಾಗ ಅವ್ರ ಮನೆಗೆ ಒಬ್ರು ವಿಸಿಟರ್ ಬರ್ತಾರೆ. ಅವರು UK ನಲ್ಲಿ ಇದ್ದಾಗ ಅವ್ರಿಗೆ ಬರ್ತಾ ಇದ್ದ ಭಾಷೆ ಯಾರತನೂ ಅವ್ರಿಗೆ ಮಾತಾಡೋದಕ್ಕೆ ಆಗೋದಿಲ್ಲ, ಯಾವ ಭಾಷೆ ಅಂತಾನೆ ಗೊತ್ತಾಗ್ತಿರಲಿಲ್ಲ. ಅವಾಗ ಹೋಗಿ ಆನಂದ್ ಕುಮಾರಸ್ವಾಮಿ ಅವರು ಅವ್ರ ಜೊತೆ ಒಂದು 45 ನಿಮಿಷ, 3/4 ಗಂಟೆ ಆರಾಮಾಗಿ ಮಾತನಾಡಿ ಅವ್ರ ಹತ್ರ ಕುಶಲೋಪರಿ ಕೇಳಿ ಕಳಿಸ್ಕೊಟ್ರು. ಆಮೇಲೆಲ್ಲ ಬಂದು ಏನ್ ಮಾತಾಡ್ತಿದ್ದೆ, ಯಾವ ಭಾಷೆ ಅಂತ ಹೇಳಿದ್ರೆ ಇದು ಐಸ್ಲ್ಯಾಂಡಿಕ್ಕಿನ ಒಂದು ಪರ್ಟಿಕ್ಯುಲರ್ ಡೈಲೆಕ್ಟ್, ಅದು ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ, ಅದು ಇವ್ರಿಗೆ ಮಾತ್ರ ಗೊತ್ತಿತ್ತು ಅದು. ಸೊ masters, we should learn to at least learn from masters. ಫಸ್ಟ್ ಕನ್ನಡ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ ಇದ್ದೀನಿ. ನೀವು ಐಸ್ಲ್ಯಾಂಡಿಕ್ ಬೇರೆ ಒಂದು ಆಕ್ಸೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ, ಡೈಲೆಕ್ಟ್ ಬಗ್ಗೆ. ಸೂರ್ಯ ಅವರೇ, ಇಲ್ಲೊಂದ್ ಸಣ್ಣ ಬ್ರೇಕ್ ತಗೊಂಡು ನಾವು ವಾಪಸ್ ಬರೋಣ. ಸೊ ಇನ್ನು ಉದಾಹರಣೆಗಳು ಕೊಡಿ, ಯಾಕಂದ್ರೆ ಈ ತರ ಒಂದು ಯೂನಿವರ್ಸಲ್ ಫಿಲಾಸಫಿನ ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಇಂದಾನೇ ಅರ್ಥ ಮಾಡ್ಕೋಬೇಕಲ್ವಾ. ಸೊ ಅದೇ ಒಂದು ಸ್ಪಿರಿಟ್ ಅಲ್ಲಿ ಮಾಡೋಣ. ಹಲೋ ನಮಸ್ಕಾರ, ನಾನು ಸ್ಫೂರ್ತಿ ತೇಜ್. ಪರ್ಸನಲಿ ನಂಗೆ ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರ ಒಂದು ಪಾಸಿಟಿವ್ ಚೇಂಜಸ್, ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಟಿಪ್ಸ್ ಅಂದ್ರೆ ಸೂಪರ್ ಫೇವರಿಟ್. ಈ ಅದ್ಭುತವಾದಂತ ಹ್ಯಾಬಿಟ್ಸ್ ನ ನೀವು ಕಲ್ತು ನಿಮ್ಮ ಲೈಫ್ ಕೂಡ ಆಸಮ್ ಆಗ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಕೇಳಿ ದಿ ಹ್ಯಾಬಿಟ್ ಕೋಚ್ ಪಾಡ್ಕಾಸ್ಟ್. ಇವಾಗ ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ. ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಪ್ರತಿ ಸೋಮವಾರ ಹಾಗೂ ಗುರುವಾರ IVM ನೆಟ್ವರ್ಕ್ ಅಲ್ಲಿ. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ನಾವು ಸೂರ್ಯಪ್ರಕಾಶ್ ಅವ್ರ ಜೊತೆ AKC ಆನಂದ ವೆಂಕಟೇಶ್ ಕುಮಾರಸ್ವಾಮಿ ಅವರ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸೂರ್ಯ ಅವರೇ, ನೀವು ಇನ್ನು ಉದಾಹರಣೆಗಳು ಕೊಡ್ತಾ ಇದ್ರಿ ಕುಮಾರಸ್ವಾಮಿ ಅವರ ಕೆಲಸದ ಬಗ್ಗೆ. ಅವ್ರಿಗೂ ಮತ್ತೆ ಕಲೆ ಅಂಡ್ ಆರ್ಟ್ ಹಿಸ್ಟ್ರಿ ಆಗ್ಲಿ, ಆರ್ಟ್ ಕ್ರಿಟಿಸಿಸಮ್ ಆಗ್ಲಿ ಸಂಬಂಧ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ? ನಾವು ತತ್ವಶಾಸ್ತ್ರ ಇಲ್ಲ ಸಮಾಜ ಅಂತ ನೋಡಿದ್ರೆ ಅವ್ರು ತುಂಬಾ ಅದ್ರ ಬಗ್ಗೆ ಬರ್ದಿದ್ದಾರೆ. ಆದ್ರೆ ಇವತ್ತು ನೀವು ವಿಕಿಪೀಡಿಯಾಲು ನೋಡಿದ್ರೆ, ಬೇರೆ ಕಡೆನೂ ನೋಡಿದ್ರೆ ಅವ್ರಿಗೂ ಮತ್ತೆ ಕಲೆಗೂ ಸಂಬಂಧ ಇನ್ನು ಜಾಸ್ತಿ ಕಾಣಿಸುತ್ತೆ. ಯಾಕಂದ್ರೆ ಅವ್ರು ಕಲೆ ಉಪಯೋಗಿಸಿ ನಮ್ಮ ಸಮಾಜದ ಬಗ್ಗೆ ಮಾತಾಡೋಕೆ ಹೊರಟ್ರ ಹೇಗೆ? ಹೌದು, ಅದೊಂದು ಅವರದ್ದು ದೊಡ್ಡ ಕೊಡುಗೆ. ಆ ಕಾಲಘಟ್ಟದಲ್ಲಿ ನಮ್ಮ ಭಾರತೀಯ ಕಲೆ ಅಥವಾ ಪೌರವ ಕಲೆ, ಈಸ್ಟರ್ನ್ ಅದ್ರ ಬಗ್ಗೆ ಒಂದು ಅಸಡ್ಡೆ ಇತ್ತು ಪಾಶ್ಚಾತ್ಯರಲ್ಲಿ. ಅದನ್ನ ಹೋಗ್ಲಾಡಿಸೋದಿಕ್ಕೆ ಅವರು ತುಂಬಾ ಆಳವಾಗಿ ಅಧ್ಯಯನ ಮಾಡಿ ತೋರಿಸ್ಕೊಳ್ತಾರೆ. ಲಕ್ಷಣ ಅಂದ್ರೆ ಆರ್ಟ್ ಬುಕ್ಸ್ ಅಂದ್ರೆ ಹೀಗ್ ಮಾಡಬೇಕು, ಶಿಲ್ಪಶಾಸ್ತ್ರ ಹೀಗಿರ್ಬೇಕು, ಪೇಂಟಿಂಗ್ ಹೀಗಿರ್ಬೇಕು, ನಾಟ್ಯ ಹೀಗಿರ್ಬೇಕು ಅನ್ನೋ ಒಂದು ಲಕ್ಷ್ಯ ಗ್ರಂಥಗಳನ್ನ ಇಟ್ಕೊಂಡು ಹಾಗೂ ಪ್ರಾಕ್ಟೀಸ್ ಅಲ್ಲಿ ಇರೋದನ್ನ ಎರಡನ್ನೂ ಅವರು ಸ್ಟಡಿ ಮಾಡಿ ಅದರ ಬಗ್ಗೆ ಹೇಳಿದ್ದಾರೆ, ಬರೆದಿದ್ದಾರೆ, ಮಾತಾಡಿದ್ದಾರೆ. ಅವರು ತುಂಬಾ ಈ ಸಿಂಬಲಿಸಂ ಬಗ್ಗೆ ತುಂಬಾ ಬರೆದಿದ್ದಾರೆ ಅಂತ ನಾ ಕೇಳಿದೀನಿ. ಅದರಲ್ಲೂ ಸ್ವಲ್ಪ ಉದಾಹರಣೆಗಳು. ಹೌದು, ನಾನು ಈ ಆರ್ಟಿನ ಒಂದು ಎಕ್ಸ್ಟೆನ್ಷನ್ ಏನು ಅಂದ್ರೆ, ಅದೊಂದು ದೌರ್ಭಾಗ್ಯ ಏನು ಅಂದ್ರೆ, ಆರ್ಟ್ ಹಿಸ್ಟೋರಿಯನ್ ಆನಂದ ಕುಮಾರಸ್ವಾಮಿ ಅಥವಾ ಆರ್ಟ್ ಎಸ್ಥೆಟಿಷಿಯನ್ ಆನಂದ ಕುಮಾರಸ್ವಾಮಿ ಅಂತಾನೆ ಬಂದಿರೋದು. ಅವರು ಅದರ ಮೂಲಕ ಇನ್ನೊಂದು ಏನೋ ಹೇಳ ಹೊರಟಿದ್ದಾರೆ ಅಥವಾ ಹೇಳಿದ್ದಾರೆ. ಅವರ ಜೀವನದ ಕಡೆಯ ಒಂದು
20-30 ವರ್ಷ ನೋಡಿದ್ರೆ, 20-25 ವರ್ಷ ನೋಡಿದ್ರೆ ಅದು ಮೊದಲ ಬರವಣಿಗೆಯಲ್ಲೇ ಕಾಣಿಸುತ್ತೆ ನಮ್ಗೆ ಮೊಳಕೆಯಾಗಿ. ಬಟ್ ಆಮೇಲೆ ಅದು ಬೆಳ್ಕೊಂಡು ಬಂದಿರೋದು ನೋಡಿದ್ರೆ ಒಂದು ಅಶ್ವತ್ಥದಂತೆ ಬೆಳ್ಕೊಂಡು ಬರುತ್ತೆ. ಅವರ ಆರ್ಟಿನ ಮೂಲಕ ಸಿಂಬಾಲಿಸಮ್ಸ್, ಆರ್ಟ್ ಇಸ್ ಅ ಸಿಂಬಲ್ ಫಾರ್ ವಾಟ್, ಆರ್ಟ್ ಇಸ್ ಅ ಮೀನ್ಸ್ ಫಾರ್ ವಾಟ್ ಅಂತ ಹೊರಟು ಅದನ್ನ ಇನ್ನ ವಿಸ್ತಾರ ಮಾಡಿ ಸಿಂಬಲ್ಸ್ ಎಷ್ಟು ಕಾಮನ್ ಆಗಿ ಯೂಸ್ ಮಾಡಿದರೆ, ಈ ಐಕಾನೋಗ್ರಫಿ ಅಂಡ್ ಸಿಂಬಲ್ಸ್ ಅಂಡ್ ಮೆಟಫರ್ಸ್, ಫಿಗರ್ಸ್ ಆಫ್ ಸ್ಪೀಚ್ ಆರ್ ಫಿಗರ್ಸ್ ಆಫ್ ಥಾಟ್, ಅದು ಒಂದು ಒಳ್ಳೆ ಎಸ್ಸೆ ಅವರ ವಾಟ್ ಇಸ್ ಸಿವಿಲೈಸೇಷನ್ ಅನ್ನೋ ಕಂಪೈಲೇಷನ್ ಅಲ್ಲಿ. ಫಿಗರ್ಸ್ ಆಫ್ ಸ್ಪೀಚ್ ಆರ್ ಫಿಗರ್ಸ್ ಆಫ್ ಥಾಟ್, ಅದು ನಾವು ಯೋಚನೆ ಮಾಡೋ ಕ್ರಮವ ಅಥವಾ ನಾವು ಹೇಳೋ ಕ್ರಮವ. ಹಾಗೆ ಕಲೆಯಲ್ಲೂ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ನೀವು ಅದು ಒಂದು ಇಸ್ ಇಟ್ ಟ್ರೈಂಗ್ ಟು ಸೇ ಸಮಥಿಂಗ್ ಮೋರ್ ದೆನ್ ವಾಟ್ ಇಟ್ ಈಸ್ ಶೋಯಿಂಗ್, ಅದ್ರ ಮೂಲಕ ನಾವು ಸಿಂಬಲ್ಸ್ ನ ಹೇಳ್ಬೇಕಾಗುತ್ತೆ. ಟೆಂಪಲೇ ಒಂದು ದೊಡ್ಡ ಮೆಟಫರ್ ಆಗುತ್ತೆ. ಅದನ್ನ ಆಮೇಲೆ ವಿಸ್ತಾರವಾಗಿ ಬೇರೆಯವ್ರು ಬೆಳೆಸಿದ್ದಾರೆ, ಅವರ ಸ್ಟೂಡೆಂಟ್ಸೇ ಆಗಿ. ಒಂದು ದೇವಸ್ಥಾನ ಅದು ಬೌದ್ಧವಾಗಿರ್ಬೋದು ಅಥವಾ ಹಿಂದೂ ಆಗಿರಬಹುದು, ಚೈತ್ಯ ಅಂತ ಕರೀತಾರೆ ಅದು ಬುದ್ಧಿಸಂನಲ್ಲಿ. ಅದೇ ಒಂದು ದೇಹದ ಒಂದು ಸಿಂಬಲ್ ಆಗುತ್ತೆ. ಅಲ್ಲಿ ಗರ್ಭಗುಡಿ ಆತ್ಮಕ್ಕಾಗುತ್ತೆ, ಪ್ರಾಕಾರ ದೇಹದ ಸ್ಥೂಲ ದೇಹದ್ದಾಗುತ್ತೆ. ಹಾಗೆ ಅವರ ಇನ್ನೊಂದು ಒಳ್ಳೆಯ ಉದಾಹರಣೆ ಅವರ ಮೆಟಫರ್ ಅಥವಾ ಸಿಂಬಲ್ಸ್ ಬಗ್ಗೆ ಮಾತಾಡಿದ್ರು ಅಂದ್ರೆ ಈ ನಟರಾಜನ ಒಂದು ವಿಗ್ರಹ. ಅವರೇ ಮೊದಲು ಈ ನಟರಾಜನ ಒಂದು ವಿಗ್ರಹವನ್ನ, ಮೂರ್ತಿಯನ್ನ, ಅದು ಏನನ್ನ ಪ್ರತಿಬಿಂಬಿಸಕ್ಕೆ ಹೊರಟಿದೆ ಅನ್ನೋದನ್ನ ಗುರುತಿಸಿದವರು ಇವರೇ ಮೊದಲು. ದ ಡ್ಯಾನ್ಸ್ ಆಫ್ ಶಿವ ಅನ್ನೋ ಒಂದು ಅದು ಪ್ರಬಂಧ, ಅದೇ ಹೆಸರಿನ ಒಂದು ಪ್ರಬಂಧ ಸಂಕಲನ, ಪ್ರಾಯಶಃ ಅವರ ಅತಿ ಜನಪ್ರಿಯವಾದ ಒಂದು ಕೃತಿಯಲ್ಲಿ ಇದು. ಸೊ ಈಗ ಎಸ್ಸೆ ಅಂಡ್ ಕಲೆಕ್ಷನ್ ಆಫ್ ಎಸ್ಸೆಸ್, ಸೊ ಆ ಕಲೆಕ್ಷನ್ ಆಫ್ ಎಸ್ಸೆಸ್ ನ ಡ್ಯಾನ್ಸ್ ಆಫ್ ಶಿವ ಅಂತ ಕರೀತಾರೆ. ಅದರಲ್ಲಿ ಆ ಎಸ್ಸೆ ಹೆಸರು ದ ಡ್ಯಾನ್ಸ್ ಆಫ್ ಶಿವ. ಅದರಲ್ಲಿ ತುಂಬಾ ಚೆನ್ನಾಗಿ ಅವರು ದ ಡ್ಯಾನ್ಸ್, ದಿ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಇನ್ ಪ್ಲೇ, ಅದು ತುಂಬಾ ಮುಖ್ಯ ನಮ್ಗೆ. ಈ ಇನ್ ಪ್ಲೇ, ಒಂದು ಲೀಲೆ, ಒಂದು ವಿಲಾಸ, ಒಂದು ನೃತ್ಯ, ಲೀಲಾಜಾಲವಾಗಿ ಆಡುತ್ತಿರುವಂತಹ ಈ ಒಂದು ನಮಗೆ ಕಾಣಿಸುವಂತಹ ಒಂದು ವಿಶ್ವ ಅಂತ ಏನ್ ಹೇಳ್ತೀವಿ ಅಥವಾ ಕಾಸ್ಮಾಸ್ ಅಂತ ಏನ್ ಹೇಳ್ತೀವಿ, ಅದರ ಒಂದು ಸೈಕಲ್. ಅದು ಹುಟ್ಟುತ್ತಾ ಇದೆ, ಅದು ಹಾಗೆ ಅದು ನಶ್ವರ ಆಗ್ತಾ ಇದೆ, ಬೀಳ್ತಾ ಇದೆ, ನಷ್ಟ ಆಗ್ತಾ ಇದೆ. ಅದರ ಕೇಂದ್ರದಲ್ಲಿ ಈ ಒಂದು ಶಕ್ತಿ ಇದೆ. ಅದರ ಬೇರೆ ಬೇರೆ ಅದರ ವರದಾಭಯ ಹಸ್ತ ಇರ್ಬೋದು, ಅಥವಾ ಅದರ ಕಾಲಿನಡಿ ಇರುವ ಒಂದು ಅಸುರನ ಒಂದು ಸಂಹಾರ ಮಾಡುತ್ತಿರ್ಬೋದು, ಅಥವಾ ಹಿಂದೆ ಪ್ರಭಾವಳಿಯಲ್ಲಿ ಕಾಣಿಸುತ್ತಿರುವ ಒಂದು ಅಗ್ನಿಯ ಒಂದು ತೇಜಸ್ಸು, ಅದು ಇರ್ಬೋದು. ಹೀಗೆಲ್ಲ ಮಾಡ್ತಾ ಇದ್ರೂ ಆ ನಟರಾಜನ ಮುಖದಲ್ಲಿ ಯಾವುದೇ ಒಂದು ಕೋಪ ಇರಲಿ ಅಥವಾ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಒಂದು ಅನ್ಸೋದಿಲ್ಲ ನಮ್ಗೆ. ಅದ್ರ ಏನಂತಾರೆ ಅದಕ್ಕೆ, ಮೈಲ್ಡ್ ಸ್ಮೈಲ್, ಆ ಪ್ರಸನ್ನತೆ ಇದೆ. ಆ ಹಸುರನ್ ಕೊಲ್ತಾ ಇದ್ರು ಈ ಒಂದು ಯೂನಿವರ್ಸಲ್ ಆದ ಒಂದು ಫಂಕ್ಷನ್ ಮಾಡ್ತಾ ಇದ್ರು ಮೂರ್ತಿ ರೂಪವಾಗಿರುವಂತಹ ನಟರಾಜನ ಒಂದು ಮುಖದಲ್ಲಿ ಮಂದಸ್ಮಿತ ಇದೆ ಅಷ್ಟೇ. ಅದನ್ನು ಹೇಗೆ ಮುಖ್ಯ ಆಗುತ್ತೆ ಅನ್ನೋದನ್ನ ಅವರ ಎಸ್ಸೇನಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅಸುರ ಅನ್ನೋದು ಈಗ ನಾವು ಮಿಥಾಲಜಿ ಆ ತರ ಒಂದು ಇಂಟರ್ಪ್ರಿಟೇಷನ್ ತಗೋಬಹುದು, ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನೀವ್ ಹೇಳಿದ ತರ ಎಲ್ಲರ ಜೀವನದಲ್ಲೂ ಅವಿದ್ಯೆ ಇದೆ ಅಲ್ವಾ. ಅವಿದ್ಯೆ ಅಂದ್ರೆ ನಾವು ಈವಿಲ್ ಅಂತಾನು ಹೇಳ್ಬೋದು, ಇಗ್ನೊರೆನ್ಸ್ ಅಂತಾನು ಹೇಳ್ಬೋದು. ಹೇಗೆ ಟ್ರಾನ್ಸ್ಲೇಷನ್ ನಲ್ಲಿ ಬೇರೆ ಬೇರೆ ಅರ್ಥಗಳು ಬರುತ್ತಲ್ವಾ. ಸೊ ಎಲ್ಲಾರ ಜೀವನದಲ್ಲೂ ನಾವು ಅದರದ್ದು ಒಂದು ಸೈಕಲ್ ಇದೆ. ನಮ್ಗೆ ಜಾಸ್ತಿ ತಿಳುವಳಿಕೆ ಇಲ್ಲ, ಕಲಿಯೋವಾಗ ತಪ್ಪು ಕಲಿತೀವಿ, ಅದನ್ನು ಸುಧಾರಿಸ್ತೀವಿ, ಆಮೇಲೆ ವಾಪಸ್ ಬರ್ತೀವಿ. ಸೊ ನೀವ್ ಹೇಳ್ತಾ ಇರೋದು ಆ ತರ ಈಗ ಒಂದು ನಟರಾಜ ಅಂತ ಒಂದು ಮಾಡೋವಾಗ ಈ ಎಲ್ಲಾ ಮೀನಿಂಗ್ಸು ಇರುತ್ತವೆ. ಯಾಕಂದ್ರೆ ನಾವು ಶಿವನ ಅಂಶ ಇದು ನಾಶ ಅಂತ ಯೋಚನೆ ಮಾಡುವಾಗ್ಲೂ ಈಗ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತಾನು ಹೇಳ್ತೀವಿ ಅರ್ಥಶಾಸ್ತ್ರದಲ್ಲಿ ಅಲ್ವಾ. ಸೊ ಡಿಸ್ಟ್ರಕ್ಷನ್ ಇಸ್ ಅ ಪಾರ್ಟ್ ಆಫ್ ದ ಹೋಲ್ ಈಕ್ವೇಷನ್ ಸೈಕಲ್. ಹೌದು. ಐ ಥಿಂಕ್ ಯು ಸೆಡ್ ಇಟ್ ವೆಲ್. ಅದನ್ನ ಬೇರೆ ಬೇರೆ ಹಂತದಲ್ಲಿ ಅರ್ಥೈಸಬಹುದು. ನಮ್ಮ ವೈಯಕ್ತಿಕವಾಗಿ ಅಂತ ನಾವ್ ಇವಾಗೇನ್ ಅನ್ಕೊಂಡಿದೀವೋ ಅದಕ್ಕೂ ನೋಡ್ಬೋದು, ಅಥವಾ ಒಂದು ಸಂಸಾರ ಅಂತ ಹೇಳಿದ್ರೆ
ನಾಟ್ ನಮ್ಮ ಕುಟುಂಬ ಅಂತಲ್ಲ, ಸಂಸಾರ ಅಂದ್ರೆ ಇನ್ ದ ಮೆಟಫಿಸಿಕಲ್ ಮೀನಿಂಗ್ ಎಲ್ಲ ನಮಗೆ ಕಾಣಿಸುವಂತಹ ಜಗತ್ತೆಲ್ಲಾನು ಸಂಸಾರ ಅಂದ್ರೆ ಪದನೇ ಅದಕ್ಕೆ ವಾಟ್ ಈಸ್ ಇನ್ ಫ್ಲಕ್ಸ್ ಅಂತ ಅದರ ಆ ಅರ್ಥ ಅನ್ನೋದು ಬರುತ್ತೆ. ಸೊ ಈ ನಟರಾಜನ ಮೂರ್ತಿಯ ಒಂದು ಹಿಂದಿರುವ ಅರ್ಥನ ಹೇಳಿದವರು ಗುರುತಿಸಿದವರು ಆನಂದ್ ಕುಮಾರಸ್ವಾಮಿ ಅವರು. ಹಾಗೆ ನಾನು ಸೂರ್ಯ ಇಲ್ಲಿ ಇನ್ನೊಂದು ಪಾಸ್ ಕೊಡ್ಬೇಕಂದ್ರೆ, ಸೊ ಇವ್ರು ಕುಮಾರಸ್ವಾಮಿ ಅವ್ರು ಬರೆಯೋಕ್ ಮುಂಚೆ, ಸೊ ಅಫ್ಕೋರ್ಸ್ ಶಿಲ್ಪಶಾಸ್ತ್ರದಲ್ಲಿ ಬೇರೆ ಬೇರೆ ಅರ್ಥಗಳು ಕೊಟ್ಟಿರ್ತಾರೆ ಮುಂಚೆ, ಯಾವಾಗ ಈ ನಟರಾಜರ ಮೂರ್ತಿ ಆಗ್ಲಿ ವಿಗ್ರಹಗಳಾಗ್ಲಿ ಕೆತ್ತನೆ ಆಗಿರತ್ತೋ. ಆದ್ರೆ ಇವ್ರಿಗೆ ಮುಂಚೆ ಯಾವ ತರ ಯೋಚನೆಗಳಿತ್ತು ನಮ್ಮ ಈಗ ಕಲೆಗಳ ಬಗ್ಗೆ ಆಗ್ಲಿ, ಈ ತರ ನಟರಾಜನ ವಿಗ್ರಹದ ಬಗ್ಗೆ ಆಗ್ಲಿ, ಏನನ್ನ ಅವರು ಇದು ತಪ್ಪು, ಇದು ಬೇರೆ ತರ ನೀವು ನೋಡಬಹುದು ಅಂತ ಹೇಳೋಕ್ ಹೊರಟ್ರು? ಅದು ತುಂಬಾ ಒಳ್ಳೆ ಪ್ರಶ್ನೆ ಪವನ್. ಅಂಡ್ ಯಾಕೆಂದ್ರೆ ಅವರ ಇಂಟೆಂಡೆಡ್ ಆಡಿಯನ್ಸ್ ಯಾರು ಅನ್ನೋದು ಮುಖ್ಯ ಆಗುತ್ತೆ ನಮ್ಗೆ. ಯಾಕೆಂದ್ರೆ ಅವರ ತುಂಬಾ ಬರವಣಿಗೆಗಳು ಅವರೇ ಹೇಳಿರುವಂತೆ, ಅವರ ಲೆಟರ್ಸ್ ಅಲ್ಲಿ ಅವರೇ ಹೇಳಿರುವಂತೆ, ಅವರು ಪಾಶ್ಚಾತ್ಯ ಜಗತ್ತಿನ ಅಕಾಡೆಮಿಕ್ಸ್ಗೆ ಅಡ್ರೆಸ್ ಮಾಡ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ಈ ಅಕಾಡೆಮಿಯಾ ಇಂದ ಮೂಲಕ ಅದರಿಂದಾನೇ ಬರೋದು ಈ ಡಿಸ್ಕೋರ್ಸ್ ಅಂತ ಏನ್ ಹೇಳ್ತಾರೆ, ಅದು ಸ್ಟಾರ್ಟ್ ಆಗೋದೆಲ್ಲ ಅಲ್ಲೇ ಅಂತ. ಸೊ ಅದನ್ನ ರೂಟ್ ಕಾಸ್ ನ ಅಟ್ಯಾಕ್ ಮಾಡೋದಕ್ಕೆ ಅವರು ಪಾಶ್ಚಾತ್ಯರ ಒಂದು ಅಕಾಡೆಮಿಯಾ ಸ್ಪೆಸಿಫಿಕಲಿ ಅವ್ರಿಗೆ ಅಡ್ರೆಸ್ ಮಾಡಿ, ಇವ್ರು ಹೀಗ್ ಬರ್ದಿದ್ದಾರೆ, ಇವ್ರು ಹೇಳಿರೋದು ಹೀಗೆ, ಇವರು ತಪ್ಪು ಕಲ್ಪನೆ, ಇದನ್ನ ಹೀಗೆ ರಾಂಗ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಹೀಗೆ ರಾಂಗ್ ಆಗಿ ಅವರು ತಪ್ಪಾಗಿ ಅವರು ವಿವರಣೆ ನೀಡಿದ್ದಾರೆ ಅಂತ ಅವ್ರಿಗೋಸ್ಕರನೇ ಅವರು ಅಡ್ರೆಸ್ ಮಾಡಿ ಬಡಿತಾ ಇದ್ರು. ಬಟ್ ಅವರೇ ಹೇಳುವಂತೆ ಆಮೇಲಿಂದ ನನಗೆ ಗೊತ್ತಿದೆ ಇದು ಇಲ್ಲೇ ನಿಲ್ಲೋದಿಲ್ಲ, ಇಂತಹ ಒಂದು ಯೋಚನಾ ಕ್ರಮ ನಮ್ಮ ಭಾರತೀಯರಲ್ಲೂ ಆಗ್ಲೇ ಬಂದಿದೆ, ಆಮೇಲೆ ಮುಂದೇನೂ ಇನ್ನ ಅದು ಹರಡುತ್ತೆ. ಸೊ ನಾನು ಹೇಳ್ತಾ ಇರೋದು ಪಾಶ್ಚಾತ್ಯರಿಗೋಸ್ಕರ ಆದ್ರೂ ನಮ್ಮಲ್ಲಿರುವಂತಹ ಜನನೂ ಹೀಗೆ ಯೋಚನೆ ಮಾಡುವಂತವ್ರಿಗೂ ನಾನು ಬರಿತಾ ಇದ್ದೀನಿ ಅಂತ ಅವರು ಹೇಳ್ತಾರೆ. ಸೊ ಈ ಎರಡನ್ನೂ ಇಟ್ಕೊಂಡು ನಾವು ಈ ನಟರಾಜನ ಕಲ್ಪನೆನೇ ಒಂದು ಉದಾಹರಣೆ ತಗೊಂಡಾದ್ರೆ, ಇಂಡಿಯನ್ ಇಮೇಜಸ್ ವೈ ಡು ಇಂಡಿಯನ್ ಇಮೇಜಸ್ ಹ್ಯಾವ್ ಮೆನಿ ಆರ್ಮ್ಸ್ ಅದೇ ಒಂದು ತಗೊಂಡಾದ್ರೆ, ಇದೊಂದು ದೇವತಾ ಶಿಲ್ಪ ಅಲ್ವೇ ಅಲ್ಲ, ಇದು ಪೂಜಾರ್ಹ ಅಲ್ಲ, ಇದು ವಿಕೃತ, ಇದು ಆಸುರಿ, ಹಾಗೆ ಒಂದು ಯೋಚನೆ ಮಾಡ್ತಾ ಇದ್ದಂತಹ ಪಾಶ್ಚಾತ್ಯರ ರೊಮ್ಯಾಂಟಿಕ್ ಅಂಡ್ ಇಂಡಸ್ಟ್ರಿಯಲೈಸ್ಡ್ ಪೋಸ್ಟ್ ಆ ಕಾಲದ ಆರ್ಟ್ ಕ್ರಿಟಿಸಿಸಮ್ನ ಅವರು ಎದುರಿಸೋದಕ್ಕೆ ಜಾಸ್ತಿ ಹೊರಟಿದ್ದವರು. ಯಾಕೆಂದ್ರೆ ಆ ಮಿಥಿನ ಒಳಗಡೆ ಇರೋರು, ತಾವು ಮಿಥ್ ಅಂತ ಹೇಳಿದ್ರಲ್ಲ, ಆ ಮಿಥಿಗೆ ವಿಸ್ತಾರವಾದ ಒಂದು ಪದ, ಅದು ಪದನೋ ಬಟ್ ಅದಕ್ಕೆ ಸಮಾನವಾದ ಪದ ಪ್ರಾಯಶಃ ಭಾರತೀಯ ಭಾಷೆಗಳಲ್ಲಿ ಇಲ್ಲ, ಅದು ಒಂದು ನಾವು ಕಂಡ್ಕೋಬೇಕು. ಆ ಮಿತ್ತು ಒಳಗಡೆ ಇದ್ದವ್ರಿಗೆ ನಟರಾಜನನ್ನೇ ಪೂಜಿಸ್ತಾ ಇರೋರು, ನಟರಾಜನನ್ನೇ ಪೂಜಿಸ್ತಾ ಬಂದಿರೋ ಸಮುದಾಯದ ಒಳಗಡೆ ಈ ಪ್ರಶ್ನೆನೇ ಹೇಳೋದಿಲ್ಲ ಅಲ್ವಾ. ಅವರಿಗೆ ಆ ಕ್ರಮಗಳು, ಆ ವಿಧಾನ, ಆ ಉದ್ದೇಶ ಅವ್ರಿಗೆ ಸಾಕಾಗಿರುತ್ತೆ. ಈ ಪ್ರಶ್ನೆ ಹೇಳೋದೇ ಬೇರೆ ಒಂದು ಸಮುದಾಯ, ಬೇರೆ ಒಂದು ಸಿವಿಲೈಸೇಷನ್, ವೇ ಆಫ್ ಥಿಂಕಿಂಗಿನ ಇಂಟರ್ಪ್ರಿಟೇಷನ್ ಬಂದಾಗ ಈ ಪ್ರಶ್ನೆಗಳು ಉದ್ಭವ ಆಗೋದು. ಅದು ಒಳಗಡೆನೇ ಇದ್ರೆ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ. ಅಂಡ್ ದಟ್ ಇಸ್ ಸಫಿಶಿಯಂಟ್. ಇದು ನಾವು AP ಯಶವಂತ್ ಕುಮಾರ್ ಅವ್ರ ಜೊತೆ ಸಂಪ್ರದಾಯ ಇದ್ರ ಬಗ್ಗೆ ಮಾತಾಡಿದ್ವಿ. ಸಂಪ್ರದಾಯನ ಮೌಲ್ಯ ಏನು, ಅವರು ಒಳ್ಳೆ ಉದಾಹರಣೆ ಕೊಟ್ರು. ಕಾವ್ಯಕ್ಕೆ ಏನ್ ಮೌಲ್ಯ ಇದೆ, ಇವಾಗ ಇಫ್ ಯುರ್ ಅ ಪೋಯೆಟ್ ಯು ವಿಲ್ ಅಪ್ರಿಶಿಯೇಟ್ ಪೋಯೆಟ್ರಿ. ನಿಮಗೆ ಪೋಯೆಟ್ರಿಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕಾವ್ಯಕ್ಕೆ ಏನ್ ಮೌಲ್ಯ ಇದೆ ಅಂತ ಹೇಳಿದ್ರೆ ಇದು ನೀವು ಕೊಡೋ ಮೌಲ್ಯ ಇದೆ ಅಷ್ಟೇ ಅಲ್ವಾ. ಸೊ ಯಾರು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದಾರೋ, ಯಾರು ಇದನ್ನ ಜೀವಂತವಾಗಿ ನಡೆಸ್ತಾ ಇದಾರೋ, ಮೌಲ್ಯ ಅದಕ್ಕೆ ಅವರೇ ಕೊಡ್ಬೋದು, ಅರ್ಥ ಅದು ಅವರೇ ಕೊಡ್ಬೋದು. ನಾವು ಹೊರಗಿಂದ ಬಂದು ಕೊಟ್ರೆ ಅದಕ್ಕೆ ಅರ್ಥ ಇಲ್ಲ. ಕರೆಕ್ಟ್. ಸೊ ಆ ತರ ಒಂದು ಇದು ಭಾರತೀಯದ ಸಂಸ್ಕೃತಿ ಅಂತ ಒಂದು ಸ್ಥೂಲವಾಗಿ ಏನ್ ಕರಿಬಹುದು, ಅದರಲ್ಲೂ ವಿಂಗಡಣೆಗಳು ಇವೆ, ಪಂಥಗಳಿವೆ, ದರ್ಶನಗಳು ಬೇರೆ ಬೇರೆ ಇವೆ. ಆದ್ರೂ ಸ್ಥೂಲವಾಗಿ ತಗೊಂಡ್ರು ಇದರಲ್ಲಿ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನ ಬಿಟ್ಟು ಬೇರೆ ಜಗತ್ತಿನ ಬೇರೆ ಬೇರೆ ಸಂಸ್ಕೃತಿಗಳಲ್ಲೂ ಅವರು ಇದನ್ನ ಗುರುತಿಸಿದ್ದಾರೆ. ಅದು ಗ್ರೀಕೆ ಆಗಿರ್ಬೋದು, ಅಥವಾ ಇಸ್ಲಾಮಿಕ್ಕೆ ಆಗಿರ್ಬೋದು, ಅಥವಾ ಚೈನೀಸ್ ಆಗಿರ್ಬೋದು, ಎಲ್ಲಾ ಸಂಸ್ಕೃತಿಗಳಲ್ಲೂ ಅವರು ಇದನ್ನ
ಗುರುತಿಸಿ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಇದೇ ಪ್ರಬಂಧದಲ್ಲಿ ಬರುತ್ತಾ ಇವರ ಸ್ವಲ್ಪ ಈ ಸೇಕ್ರೆಡ್ ಮತ್ತೆ ಪ್ರೊಫೇನ್ ಇದ್ರ ಬಗ್ಗೆನೂ ಇವ್ರು ಬರ್ದಿದಾರಲ್ವಾ? ಹೇಗೆ ನಾವು ಹೌದು. ಎಸ್ಪೆಷಲಿ ಅಟ್ಲೀಸ್ಟ್ ವೆಸ್ಟರ್ನ್ ಥಿಂಕರ್ಸ್ ಅವರು ಇದು ಒಂದಷ್ಟು ಸಿಂಬಲ್ಸ್ ಆಗ್ಲಿ ಈ ತರ ವಿಗ್ರಹಗಳಾಗ್ಲಿ ಏನಾದ್ರು ಇದೆಲ್ಲ ಸೇಕ್ರೆಡ್, ಇದು ಪೂಜೆ ಮಾಡೋ ಅಂತದ್ದು, ಇದು ಹೋಲಿ, ಇದನ್ನ ನಾವೇನು ಮುಟ್ಟಬಾರ್ದು, ಏನು ಮಾಡಬಾರ್ದು. ಅಂಡ್ ಬಾಕಿ ಎಲ್ಲ ಪ್ರೊಫೇನ್ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಇದಕ್ಕೆ ಏನು ರಿಲಿಜಿಯಸ್ ವ್ಯಾಲ್ಯೂ ಇಲ್ಲ, ಹೋಲಿ ಆತರ ಒಂದು ವ್ಯಾಲ್ಯೂ ಇಲ್ಲ ಅಂತ. ಅಂದ್ರೆ ಇವ್ರು ಹೇಳೋದು ಆತರ ಒಂದು ಡಿಸ್ಟಿಂಕ್ಷನ್ ತಪ್ಪು ಅಲ್ವಾ? ಎಲ್ಲಾದ್ರಲ್ಲೂ ಎರಡೂ ಇದೆ. ಈ ಒಂದ್ ನಟರಾಜನ ವಿಗ್ರಹದಲ್ಲೂ ಎರಡೂ ಇದೆ, ಬಾಕಿ ಎಲ್ಲಾದ್ರಲ್ಲೂ ಎರಡೂ ಇದೆ ಅಂತಾನು ಬರೀತಾರೆ. ಸೆನ್ಶುಯಸ್ ಅಂಡ್ ಸೇಕ್ರೆಡ್, ಪ್ರೊಫೇನ್ ಅಂತಾನೂ ಹೇಳ್ಬಹುದು ಅದನ್ನ. ಸೆನ್ಶುಯಸ್ ಅಂದ್ರೆ ನಮ್ಮ ಪಂಚೇಂದ್ರಿಯಗಳಿಗೆ ಸೀಮಿತವಾಗಿರುವಂತದ್ದು. ಸೇಕ್ರೆಡ್ ಅಂದ್ರೆ ಅದನ್ನ ಅತೀತವಾಗಿರುವಂತದ್ದು. ಇದನ್ನ ಬಿಟ್ಟು ಅದನ್ನ ಸಾಧ್ಯ ಇಲ್ಲ ಅಂತ ಅವರು ತೋರಿಸಿದ್ದಾರೆ. ಇದು ಮೇ ಬಿ ಎಸ್ಪೆಷಲಿ ವೆಸ್ಟರ್ನ್ ಈ ಆಂಟಿ ಐಡಲ್ ಥಿಂಕಿಂಗ್ ಅಲ್ಲಿ ಬರುತ್ತಲ್ವಾ? ನೋಡಿ, ಇವರು ಯಾವ್ದೋ ಒಂದು ಮೂರ್ತಿನ ಪೂಜೆ ಮಾಡ್ತಾರೆ, ಇದು ನಮ್ಮ ನಮ್ಮ ಜಗತ್ತೆಂದು, ಬೇರೆ ಯಾವ್ದು ಜಗತ್ತಿನದಲ್ಲ, ಇಟ್ಸ್ ನಾಟ್ ಮೆಟಾಫಿಸಿಕಲ್, ಇಟ್ಸ್ ಜಸ್ಟ್ ಸಮ್ ಸ್ಟೋನ್ ಅಲ್ವಾ? ಇದನ್ನೇ ಪವನ್ ಅವರು ಪ್ರಾಯಶಃ ಇನ್ನ ವಿಸ್ತಾರವಾಗಿ ಅವರು ಮುಂದಿನ ಬರವಣಿಗೆಗಳಲ್ಲಿ ಕಾಣಿಸ್ಕೊಟ್ಟಿದ್ದಾರೆ. ಅದನ್ನು ನಾನು ಈ ವಿರಾಮದ ನಂತರ ಇನ್ನಷ್ಟು ಹೇಳ್ತೀನಿ. முன்ன ஒரு காலத்துலன்னு ஆரம்பிச்சு நம்ம தாத்தா பாட்டி சொல்ற கதை நம்ம யாருக்குமே மறக்காது. ஸ்டோரி டைம் தமிழ் அந்த பொன்னான காலத்துக்கு உங்களை மறுபடியும் கூட்டிக்கிட்டு போக போகுது. ஹாய், ஸ்டோரி டைம் தமிழ் பாட்காஸ்டுக்காக உங்களுடன் ரவிசங்கர் பாலச்சந்திரன். பொழுதுபோக்கு மட்டும் இல்லாம உங்க குழந்தைகளுக்கு நல்ல நெறிகளை கற்பனையுடன் கூடிய கதைகளாக வழங்க வருகிறது ஸ்டோரி டைம் தமிழ் பாட்காஸ்ட். ஒவ்வொரு நாளும் புதிய புதிய கதைகளை IVM இணையதளத்திலையும், IVM பாட்காஸ்ட் ஆப்லயும், யூடியூப்லயும், மத்த ஆடியோ தளங்களிலும் நீங்க கேட்கலாம். ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ಸೂರ್ಯ ಅವರೇ, ನೀವು ಕುಮಾರಸ್ವಾಮಿ ಅವರ ಬರಹಣೆ ಬಗ್ಗೆ ಹೇಳ್ತಾ ಇದ್ರಿ. ಐ ಜಸ್ಟ್ ಆಸ್ಕ್ಡ್ ಅಬೌಟ್ ಈ ಸೇಕ್ರೆಡ್ ಅಂಡ್ ಪ್ರೊಫೇನ್ ಇಲ್ಲ, ಸೇಕ್ರೆಡ್ ಅಂಡ್ ಸೆನ್ಶುಯಸ್, ನಾವ್ ಏನನ್ನ ಮುಟ್ಟಬಹುದೋ, ಏನನ್ನ ನೋಡಬಹುದೋ ಅದು, ಮತ್ತೆ ದ ಮೆಟಾಫಿಸಿಕಲ್, ಯಾವುದು ದೇವರದಾಗಿರ್ಬೋದು ಇಲ್ಲ ಎನಿಥಿಂಗ್ ದಟ್ ಇಸ್ ಎಕ್ಸ್ಟ್ರಾ, ಇದು ಹೇಗೆ ಅದರಲ್ಲಿ ಅದಕ್ಕೆ ಯಾವಾಗ್ಲೂ ಸಂಬಂಧ ಇರುತ್ತೆ. ಇಟ್ಸ್ ದೇ ಆರ್ ನಾಟ್ ಟೂ ಸೆಪರೇಟ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಅದನ್ನ ಇದು ಮುಖ್ಯ. ಯಾಕೆಂದ್ರೆ ಕುಮಾರಸ್ವಾಮಿಯವರ ಬರವಣಿಗೆಯಲ್ಲೇ ನೋಡಿದ್ರೆ ಅವರು ಇದು ನಾನೇ ಅವಾಗ್ಲೇ ಹೇಳ್ದಂಗೆ ಅದು ಬೀಜ ರೂಪದಲ್ಲಿ, ಮೊಳಕೆ ರೂಪದಲ್ಲಿ ಅವರು ಅರ್ಲಿಯರ್ ವರ್ಕ್ಸ್ ಅಲ್ಲಿ ಕಾಣಿಸಿದ್ರು ಅದು ಆಮೇಲೆ ಬೆಳೆಸಿದಾರ, ಅವರು ಬೆಳ್ಕೊಂಡ್ ಬಂದಿದೆ. ಅವರ ಒಂದು 20-25 ವರ್ಷ, ಕೊನೆಯ 20-25 ವರ್ಷದ ಅವರ ಬರವಣಿಗೆ ನೋಡಿದ್ರೆ ಅದು ಬೇರೆನೆ ಆಯಾಮ ತಗೊಳುತ್ತೆ. ಮೊದಲು ಅವರು ಬರ್ದಿದ್ದು ಆರ್ಟ್ ಕ್ರಿಟಿಸಿಸಮ್, ಆರ್ಟ್ ಹಿಸ್ಟರಿ, ಎಸ್ಥೆಟಿಕ್ಸ್ ಇದ್ರ ಬಗ್ಗೆ ಕೆಲಸ ಮಾಡಿದವರು. ಆಮೇಲೆ ಅವರು ದರ್ಶನಗಳ ಬಗ್ಗೆ ಕೆಲಸ ಮಾಡ್ತಾರೆ, ಫಿಲಾಸಫಿ ಬಗ್ಗೆ ಕೆಲಸ ಮಾಡ್ತಾರೆ, ವೇದಗಳ ಬಗ್ಗೆ ತುಂಬಾನೇ ಕೆಲಸ ಮಾಡಿದ್ದಾರೆ. ನಾನು ಹೇಳ್ದೆ, ಅವರು ಬೇರೆ ಬೇರೆ ಕಾಲಘಟ್ಟದಲ್ಲಿ, ಬೇರೆ ಬೇರೆ ದೇಶ ಕಾಲಗಳಲ್ಲಿ, ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಕಾಣಸಿಗುವ ನಮಗೆ ಮೂಲ ಸಹಜ ಒಂದು ಅನುಭವವನ್ನ ಅವರು ಗುರುತಿಸಿದ್ದಾರೆ ಅಂತ. ಹಾಗೆ ಮಾಡೋದ್ರ ಜೊತೆಗೇನೆ ಅದರ ವೈಶಿಷ್ಟ್ಯನ ತೋರಿಸ್ಕೊಟ್ಟಿದ್ದಾರೆ. ಅದು ನಮಗೆ ತುಂಬಾ ಮುಖ್ಯ. ಇಲ್ಲಿ ಅವರು ಫಿಲಾಸಫಿ ಬಗ್ಗೆ ಮಾಡ್ತಾ, ವೇದದ ಬಗ್ಗೆ ಮಾಡ್ತಾ, ಅವರು ವೇದದಲ್ಲೇ, ನಮ್ಮ ಸಂಪ್ರದಾಯದಲ್ಲೇ ವೇದದ ಒಂದು ಅಧ್ಯಯನದಲ್ಲಿ ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ ಅಂತ ಬರುತ್ತೆ. ಪೂರ್ವ ಮೀಮಾಂಸೆ ಅಂದ್ರೆ ಯಜ್ಞಯಾಗಾದಿಗಳು, ರೈಟ್ಸ್ ಅಂಡ್ ರಿಚುವಲ್ಸ್, ಅದಕ್ಕೆ ಒತ್ತು ಕೊಟ್ಟದಂತು. ವೇದಾಂತ, ಉಪನಿಷತ್ತು ಅದ್ರ ಬಗ್ಗೆ ಒತ್ತು ಕೊಟ್ಟದ್ದು ಉತ್ತರ ಮೀಮಾಂಸ, ವೇದಾಂತ ಅಂತ ಕರೀತಾರೆ ಅದನ್ನ. ಅದರ ನಡುವೆ ಇರುವ ಒಂದು ತಿಕ್ಕಾಟ ಅಥವಾ ಒಂದು ಡಿಬೇಟ್, ಇಂಟರ್ನಲ್ ಇಂಟೆಲೆಕ್ಚುಯಲ್ ಡಿಬೇಟ್ ಇದೆಯಲ್ಲ, ಅದು ಮುಖ್ಯ ನಮ್ಮ ಸಂಪ್ರದಾಯದಲ್ಲಿ. ಯಾರೇ ಅದನ್ನ ಬಗ್ಗೆ ಯೋಚನೆ ಮಾಡಿರೋರು, ಅದನ್ನ ಆಳವಾಗಿ ಅಧ್ಯಯನ ಮಾಡಿ ಆನಂದ ಕುಮಾರಸ್ವಾಮಿ ಅವರು ಹೇಗೆ ವೇದಾಂತದ ಸಾಕಷ್ಟು ಚಿಂತನೆಗಳು ಅದು ಯಜ್ಞಯಾಗಾದಿಗಳಲ್ಲಿ ಬಳಸುವಿಕೆಗೆ ಯೂಸ್ ಮಾಡಿರುವಂತಹ ಒಂದು ಕಾನ್ಸೆಪ್ಟ್ ಅಂಡ್ ಮೆಟಫರ್ಸೇ ಆಗಿವೆ ಅಂತ. ಫಾರ್ ಎಕ್ಸಾಂಪಲ್, ಪಶುಬಲಿ ಯಜ್ಞಯಾಗಾದಿಗಳಲ್ಲಿ ಸಾಮಾನ್ಯ, ಇದೊಂದು ಕಾಂಟ್ರವರ್ಷಿಯಲ್ ಟಾಪಿಕ್. ಅದರಿಂದ ಬೌದ್ಧ, ಜೈನ ಮತಗಳು ಹುಟ್ಕೊಂತು ಅಂತ ಕೆಲವರು ವಾದ. ಅದನ್ನ ಕುಮಾರಸ್ವಾಮಿಗಳು ಬುದ್ಧನ ಮಾತುಗಳನ್ನೇ ಬಳಸಿ ಅವರು ಅದು ಅವೈದಿಕ ಅಲ್ಲ, ಅದು ಹೇಗೆ ವೈದಿಕದ ಒಂದು ಸಂಪ್ರದಾಯದ ಒಂದು ಕವಲು ಅಷ್ಟೇ,
ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಪಶುಬಲಿ ನೀಡ್ತಾ ಇದ್ರು ಆ ನೀಡುವಿಕೆಯ ಹಿಂದೆ ಇದ್ದ ಒಂದು ಯೋಚನಾ ಕ್ರಮ, ಪಶು ಅಂದರೆ ಏನು, ಬಲಿ ಕೊಡುವುದು ಅಂದರೆ ಏನು, ಅದಕ್ಕೆ ಈ ಹಿಂದೆ ಇದ್ದ ಅರ್ಥಗಳು, ಅದನ್ನ ಮುಂದೆ ವಿಸ್ತಾರವಾಗಿ ಅದು ವೇದಾಂತದಲ್ಲೂ ಹೇಗೆ ಬಂದಿದೆ, ಅದನ್ನು ಹೇಗೆ ಮೀರಿದೆ ಅನ್ನೋದನ್ನ ಅವರು ಈ ಕರ್ಮ ಭಾಗ ಮತ್ತು ಅಧ್ಯಾತ್ಮ ಭಾಗದ ಒಂದು ಮರುಪರಿಶೀಲನೆ ಮಾಡಿದ ಮೊದಲ ಜನರಲ್ಲಿ ಅವರೊಬ್ಬರಾಗಿದ್ರು. ಹಾಗೆ ಹೇಗೆ ಚೈನೀಸ್ ಸಂಸ್ಕೃತಿ ಅಥವಾ ಗ್ರೀಕ್ ಸಂಸ್ಕೃತಿ ಅಲ್ಲೂ ಈ ಹೊಳಹುಗಳು ಕಾಣಿಸಿದ್ರು ಭಾರತೀಯ ಚಿಂತನೆ ಯಾಕೆ ವಿಶೇಷ ಬೇರೆದಕ್ಕಿಂತ ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ಸ್ಪಿರಿಚುವಲ್ ಅಥವಾ ಅಧ್ಯಾತ್ಮ ಜ್ಞಾನಕ್ಕೆ ಅವರು ಈ ಸಂಸ್ಕೃತಿ ಕೊಟ್ಟಂತಹ ಒತ್ತು. ಎವ್ರಿಥಿಂಗ್ ಎಲ್ಸ್ ಇಸ್ ಡಿಸೈನ್ಡ್ ಟು ಎಕ್ಸೆಂಚುಯೇಟ್ ಅಂಡ್ ಹೆಲ್ಪ್ ಡೆವಲಪ್ ಸ್ಪಿರಿಚುವಲಿ, ಪ್ರಾಕ್ಟಿಸ್ ಸ್ಪಿರಿಚುಯಾಲಿಟಿ ಅಂಥ ಒಂದು ಭಾರತೀಯ ಒಂದು ಸಂಸ್ಕೃತಿ ಬಗ್ಗೆ ಅವರು ಮಾತಾಡಿದ್ದಾರೆ. ನಾನು ಆವಾಗಲೇ ಹೇಳಿದಂತೆ ಅವರು ಅಧ್ಯಾತ್ಮವನ್ನು ಕಂಡುಕೊಂಡಿದ್ದು ಬೇರೆ ಬೇರೆ ಟ್ರೆಡಿಷನಲ್ ಟೆಕ್ಸ್ಟ್ ಅಲ್ಲಿ. ಆ ಟ್ರೆಡಿಷನಲ್ ಟೆಕ್ಸ್ಟ್ ಅಲ್ಲಿ ಅದನ್ನ ಅರ್ಥವನ್ನ ಬಿಡಿಸೋದಿಕ್ಕೆ ಅವರು ಯೂಸ್ ಮಾಡಿದಂತಹ ಒಂದು ವಿಧಾನ ಎಟಿಮಾಲಜಿ. ಒಂದು ಪದ ಹೇಗೆ ಅದು ಎಲ್ಲಿಂದ ಎಲ್ಲಿ ಹೊರಡ್ಕೊಂಡು ಬಂತು ಅಂತ. ಫಾರ್ ಎಕ್ಸಾಂಪಲ್ ಮೃಗ ಅಂದ್ರೆ ಅನಿಮಲ್. ಮೃ ಅನ್ನೋದು ಮಾರ್ಗ ಅನ್ನೋ ಮೃ ಧಾತು ಮಾರ್ಗ ಅನ್ನೋತನು ಬರುತ್ತೆ. ಮಾರ್ಗ ಯಾವುದು ಅಂದರೆ ಯಾವುದು ಮೃಗವನ್ನು ಹುಡುಕಿಕೊಂಡು ಹೋಗುತ್ತೀವೋ ಅದು ಮಾರ್ಗ. ಆ ಮೃ ಧಾತುನ ಇನ್ನೊಂದು ಕವಲು ಅಂದ್ರೆ ಮ್ಯಾರೇಜ್, ಮೃತ್ಯುಗೂ ಅದೇ ಧಾತು. ಅಲ್ಲಿಂದನೇ ಮ್ಯಾರೇಜುನು ಆಗುತ್ತೆ. ಇಲ್ಲಿ ಐ ಆಮ್ ನಾಟ್ ಟಾಕಿಂಗ್ ವೆರಿ ಲೈಟ್ಲಿ. ಮ್ಯಾರೇಜ್ ಈಸ್ ಗಿವಿಂಗ್ ಅಪ್ ಅ ವೇ ಆಫ್ ಲಿವಿಂಗ್. A new person comes into being, ಅಲ್ವಾ? ಒಂದು ಇಟ್ಸ್ ಅ ಯೂನಿಯನ್ ಆಫ್ ಟೂ. ಕ್ರ್ಯಾಕ್ ಮಾಡ್ತಿಲ್ಲ, although I am of that, some people may think I am of that age. ಸೊ ಅಷ್ಟು ಗಂಭೀರವಾಗಿ ಅವರು ಎಟಿಮಾಲಜಿ ಯೂಸ್ ಮಾಡ್ತಾರೆ. ನಾನು ತುಂಬಾ 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 ಸಿಂಪಲ್ ಆಗಿರೋ ಒಂದು ಉದಾಹರಣೆ ಕೊಟ್ಟಿರೋದು. ಅಥ ತುಂಬಾ ಬೆಳೆಸ್ಕೊಂಡು ಹೋಗಿದ್ದಾರೆ ಅವರು. ಬೇರೆ ಬೇರೆ ಗ್ರೀಕಿನ ಒಂದು ಪದಗಳು ಹೇಗೆ ಭಾರತೀಯ ಅಧ್ಯಾತ್ಮ ಚಿಂತನೆಯಲ್ಲಿ ಯೂಸ್ ಮಾಡ್ಬೋದು ನಾವು ಅದನ್ನ ಅರ್ಥವನ್ನ ತಗೊಳ್ಳೋದಿಕ್ಕೆ. ಅದಕ್ಕೋಸ್ಕರ ನಾವು ಅವರು ಇನ್ನೊಂದು ತುಂಬಾ ಚೆನ್ನಾಗಿರೋ ಅವರು ನಿಲುವು ಅಂದ್ರೆ, ನೀವು ಭಾರತೀಯ ಸಂಪ್ರದಾಯ ಅಥವಾ ಸಾಂಪ್ರದಾಯಿಕ ಪಠ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಂಸ್ಕೃತ ಗೊತ್ತಿದ್ರೆ ಸಾಲದು. ಅದು ವೇ ಆಫ್ ಥಿಂಕಿಂಗ್. ನಮಗೆ ನಷ್ಟ ಆಗಿರೋದು ಈ ಇಂಗ್ಲಿಷ್ನವರು ಟ್ರಾನ್ಸ್ಲೇಟ್ ಮಾಡುವಾಗ ಯಾರ್ದೋ ಗೊಡ್ಡು ಪಂಡಿತನ ಹಿಡ್ಕೊಂಡ್ ಬಂದು ಇದಕ್ಕೇನರ್ಥ ಅಂತ 1+1+1+1 ಮಾಡಿದ್ದಾರೆ. ಆಕ್ಚುಲಿ 1+1+1 ಇಸ್ ನಾಟ್ ಈಕ್ವಲ್ ಟು 3. ಅದು 111 ಆಗುತ್ತೆ ಈ ಭಾಷೆಯ ಮೂಲಕ. ಸೊ ಅದಕ್ಕೆ ಬೇಕಾಗಿರುವ ಒಂದು ಆಲೋಚನಾ ಕ್ರಮವೇ ಬೇರೆ ಆಗಿದೆ ಅಂತ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ, ತೋರಿಸು ಕೊಟ್ಟಿದ್ದಾರೆ. ಇದು ಹೇಗೆ ಮ್ಯಾಕ್ಡೊನಲ್ಡಿನ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಬೇರೆ ಆ ಕಾಲದ ಉಪನಿಷತ್ತಿನ ವೇದಗಳ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಕೆಲವು ಕಡೆ ಅವರು ಸಾಂಪ್ರದಾಯಿಕ ಅರ್ಥಗಳನ್ನು ಅವರು ಚಾಲೆಂಜ್ ಮಾಡಿದ್ದಾರೆ. ಹೀಗಾಗಿ ಅವರು ತುಂಬಾ ಒಪ್ಕೊಂಡಿರೋದು ಅಲ್ಲ. ಆ ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿನ ಅವರು ಕೆಲವು ಕಡೆ ಸಾಯಣ ಭಾಷ್ಯ ವೇದಕ್ಕೆ ಇರುವ ಒಂದೇ ಒಂದು ಭಾಷ್ಯ. ಉಪನಿಷತ್ತುಗಳಿಗೆ ಬೇರೆ ಇದ್ರೂ ವೇದಗಳಿಗೆ ಇರೋದು ಸಾಯಣರ ಭಾಷೆ ಮಾತ್ರ. ಅದನ್ನು ಅವರು ಈ ಕಡೆ ಯಾಕೋ ಸಾಯಣಾಚಾರ್ಯರು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ, ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಕೆಲವು ಕಠೋಪನಿಷತ್ತಿನ ಒಂದು ಭಾಗದಲ್ಲಂತೂ ಅವರು ಶಂಕರಾಚಾರ್ಯರೇ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅವರು ಬರೀತಾರೆ. ಸೊ ಆ ಸ್ಕೆಪ್ಟಿಸಿಸಮ್ ಮೇಂಟೈನ್ ಮಾಡಿಕೊಂಡು ಇಂಟೆಲೆಕ್ಚುಯಲಿ ಎಂಗೇಜ್ ಆಗಿ ಸಂಪ್ರದಾಯದ ಬಗ್ಗೆ ಅವರು ಎಂಗೇಜ್ ಆಗಿದ್ರು. ಅದನ್ನು ನಾವೆಲ್ಲರೂ ಕಲಿಬೇಕಾಗಿದೆ. ಬಿಟ್ಬಿಡೋದಲ್ಲ, ಏನಾದ್ರು ಹಾಳು ಆಗಿ ಹೋಗ್ಲಿ ಅಂತಾನೂ ಅಲ್ಲ. ಆ ಸ್ಕೆಪ್ಟಿಸಿಸಮ್ ಮೇಂಟೈನ್ ಮಾಡ್ಕೋಬೇಕು. ಆ ಇಂಟೆಲೆಕ್ಚುಯಲ್ ರಿಗರ್ ಮೇಂಟೈನ್ ಮಾಡಿಕೊಂಡು ಅದ್ರ ಜೊತೆ ಎಂಗೇಜ್ ಆಗೋದು ಅನಿವಾರ್ಯ ಅಂತ ನನಗೆ ಅನ್ಸುತ್ತೆ. ಸೊ ಸೂರ್ಯ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂಡ್ ಮೇ ಬಿ ಇವಾಗ ಶಂಕರಾಚಾರ್ಯ ಅವರ ಜೀವನನೇ ನೋಡಿದ್ರೆ, ಅವ್ರ ಕೆಲಸನೇ ನೋಡಿದ್ರೆ, ಅವರು ಭಾಷೆಗಳು ಬರೆದ್ರು, ಬೇರೆ ಇಂಟರ್ಪ್ರಿಟೇಷನ್ ನೋಡಿ ನನ್ನ ಇಂಟರ್ಪ್ರಿಟೇಷನ್ ಇದು ಅಂತ ಹೇಳಿದ್ರು. ಸೊ ಅದರದೇ ಒಂದು ಸಂಪ್ರದಾಯ ಬಂದಿದೆ ಅಲ್ವಾ. ದಟ್ ಮುಂಚೆ ಹೇಳಿದ್ರೆ ಅದರ ಅರ್ಥ ಏನು ಅಂತ, ಅದರಿಂದ ನಾವ್ ಏನ್ ತಗೋಬೇಕು ಅಂತ ಎಲ್ಲರೂ ಬೇರೆ ಬೇರೆ ತಗೊಂಡಿದ್ದಾರೆ. ಸೊ ದಟ್ ಕ್ಯಾನ್ ಕಂಟಿನ್ಯೂ ಬೋತ್ ಇನ್ ಅಕಾಡೆಮಿಯಾ ಅಂಡ್ in religious philosophy as well, alva. So
ಕುಮಾರಸ್ವಾಮಿ ಅವರ ಆದ್ರೆ ಲೈಕ್ ವೆನ್ ದೇರ್ ಆರ್ ಆಲ್ ದೀಸ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ವ್ಯೂಸ್ ಇತ್ತು ಅಲ್ವಾ, ವೆರಿ ಪ್ರಾಬ್ಲಮ್ಯಾಟಿಕ್ ವ್ಯೂಸ್. ಇವಾಗ ನಮ್ಮ ಕಾಸ್ಟ್ ಸಿಸ್ಟಮ್ ಈ ಜಾತಿ ಇದ್ರನ್ನ ಡಿಫೆಂಡು ಮಾಡಿದ್ರಲ್ವಾ, ಇದು ಆಲ್ಮೋಸ್ಟ್ ಕಮ್ಯುನಿಸಂ ತರ ಇದೇ ಒಂದು ಸಮಾಜ ಹೀಗೆ ಇರಬೇಕು, ಇದರಿಂದ ನಾವು ತುಂಬಾ ಕಲಿಬೇಕು ಅಂತರನ್ನು ಹೇಳಿದಾರಲ್ವಾ. ಹೌದು ಹೌದು, ಅದು ಅವರು ಜಾತಿವಾದದ ಬಗ್ಗೆ, ಜಾತಿವಾದ ಅನ್ನೋದಕ್ಕಿಂತ ಜಾತಿ ವ್ಯವಸ್ಥೆ ಬಗ್ಗೆ, ಅದು ವರ್ಣ ವ್ಯವಸ್ಥೆನೋ ಜಾತಿ ವ್ಯವಸ್ಥೆನೋ ಅದು ಆ ಡಿಬೇಟಿಗೆ ಹೋಗೋದು ಬೇಡ, ಇದ್ದಿದ್ದ ಒಂದು ವ್ಯವಸ್ಥೆಯನ್ನ ಅವರು ಡಿಫೆಂಡ್ ಮಾಡಿದ್ರು ಅನ್ನೋದು ಎರಡು ಮಾತಿಲ್ಲ. ಅದು ಈಗ ನಾವು ಈ ಕಾಲಘಟ್ಟದಲ್ಲಿ ಹಿಂದೆ ನೋಡಿದ್ರೆ ಅದು ಪ್ರಾಬ್ಲಮ್ಯಾಟಿಕ್ ಅಂತ ನಾವು ಹೇಳಬೇಕು. ಅದು ಯಾವ ಮೂಲಕ ಅವರು ಒಂದು ಕಡೆ ವೊಕೇಶನ್ ಅಂದ್ರೆ ವೊಕೇಶನ್, ಅದೊಂದು ಎಟಿಮಾಲಜಿ ಇಲ್ಲಿ ಹೇಳೋದು ಯಾಕೆ ಮುಖ್ಯ ಅಂದ್ರೆ, ವೋಕಲ್, ವೊಕೇರ್, ಇಟ್ ಈಸ್ ಯುವರ್ ಕಾಲಿಂಗ್. ವೊಕೇಶನ್ ಈಸ್ ಯುವರ್ ಕಾಲಿಂಗ್ ಬಿಕಾಸ್ ಯು ಹ್ಯಾವ್ ಹರ್ಡ್ ಯುವರ್ ಸೆಲ್ಫ್, ರೈಟ್? ಶ್ರುತಿ ಆ ಥರ ಹಿಂದೆ ವೊಕೇಶನ್ ಈಸ್ ಇಂಪಾರ್ಟೆಂಟ್. ಎಲ್ಲರಿಗೂ ಅವರದೇ ಆದ ಒಂದು ಸಹಜವಾದ ನೈಸರ್ಗಿಕವಾಗಿ ಬಂದಿರುವಂತಹ ಒಂದು ತುಡಿತ ಇರುತ್ತೆ, ಅದನ್ನ ಅವ್ರು ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಜಾತಿ ವ್ಯವಸ್ಥೆಯಲ್ಲಿ ಅದಕ್ಕೆ ಅಷ್ಟೊಂದೇನು ಅವಕಾಶನೇ ಇರಲಿಲ್ಲ, ಇಲ್ಲ ಈಗ್ಲೂ ಕೂಡ. ಅದನ್ನ ಹೇಗೆ ಡಿಫೆಂಡ್ ಮಾಡಿದ್ರು, ಈ ಕಾಂಟ್ರಡಿಕ್ಷನ್ ಹೇಗೆ ನಾವು ಆಗೋದಿಲ್ಲ, ಅದನ್ನ ನನಗಂತೂ ಆಗಿಲ್ಲ. ಹಾಗೆಯೇ ಅವರು ಮಹಿಳೆಯರ ಬಗ್ಗೆನೂ ಅವರ ಕೆಲವು ಕಮೆಂಟ್ಸ್ನ ನಾವು ಸ್ವಲ್ಪ ಈ ಕಾಲದಲ್ಲಿ ಒಪ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ. ಹೇಗೆ ಅವರು ಪುರುಷನಿಗೆ ಅಧೀನವಾಗಿರಬೇಕು, ಪುರುಷನ ಸಾಹಚರ್ಯವಿಲ್ಲದೆ ಅವರಿಗೆ ಜೀವನದ ಉದ್ದೇಶ ಇಲ್ಲ ಅಂತ ಹೇಳುವಂಥದ್ದೆಲ್ಲ ಇವಾಗ ಈ ಕಾಲಘಟ್ಟದಲ್ಲಿ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಕಾಲದಲ್ಲೇ ಅದಕ್ಕೆ ತುಂಬಾ ಅಪೋಸಿಷನ್ ಬಂದಿರುತ್ತಲ್ವಾ. ಇವಾಗ 100 ವರ್ಷ ಹಿಂದೆನೆ ಈ ತರ ಚಳವಳಿಗಳೆಲ್ಲ ಇದ್ರೆ ಅವ್ರಿಗೆ ಚೆನ್ನಾಗಿ ವಾಪಸ್ ಕೊಟ್ಟಿರ್ತಾರೆ. ಇಂಟೆಲೆಕ್ಚುಯಲ್ ಆಗಿ ಅವರು ಎಂಗೇಜ್ ಆಗಿದ್ರು ಈ ತರ ಒಂದು ಅಭಿಪ್ರಾಯಗಳನ್ನ ನಾವು ಅದು ನಮ್ಮ ಒಂದು ರಿಗರ್, ನಮ್ಮ ಇಂಟೆಲೆಕ್ಚುಯಲ್ ರಿಗರ್. ಇವಾಗ ಕಾನ್ಸ್ಟಿಟ್ಯೂಷನ್ ಕೌ ಪ್ರೊಟೆಕ್ಷನ್ ಇದೆ, ಅದು ಹಾಗಂದ್ ಮಾತ್ರಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ ನಾವು ಬಿಸಾಕೋದಿಲ್ಲ ಅಲ್ವಾ, ತಿರಸ್ಕಾರ ಮಾಡೋದಿಲ್ಲ. ಹಾಗೆ ಇವ್ರ ವರ್ಕ್ಸ್ ನಾವು ಇಂಟೆಲೆಕ್ಚುಯಲ್ ರಿಗರ್ ಅಲ್ಲಿ ಯಾವ್ದು ನಮಗೆ ಸ್ವೀಕಾರ ಮಾಡಬೇಕು, ಯಾವ್ದನ್ನ ನಾವು ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಬೇಕು ಅಥವಾ ತಿರಸ್ಕರಿಸಬೇಕು ಆಮೇಲೆ ಅಂತ ನಾವು ಯೋಚನೆ ಮಾಡೋದು ನಮ್ಮ ಒಂದು ಕರ್ತವ್ಯ. ಅಂಡ್ ಮೇ ಬಿ ಎಸ್ಪೆಷಲಿ ಆನ್ ಕಾಸ್ಟ್ ಅವ್ರದ್ದು ಮೇ ಬಿ ಒಂದಷ್ಟು ಓವರ್ ಕರೆಕ್ಷನ್ ಆಗಿರುತ್ತಲ್ವಾ. ಯಾಕಂದ್ರೆ ನಾನು ಏನ್ ಸ್ವಲ್ಪ ಓದಿದ್ನೋ ಅದರಲ್ಲಿ ಹೇಗೆ ಅವರ ಈಗ ನೀವು ವೊಕೇಶನ್ ಹೇಗೆ ಅದು ಒಂದು ಕಾಲಿಂಗ್ ಅಂತ ಹೇಳಿದ್ರಲ್ಲ, ಈ ಇಂಡಸ್ಟ್ರಿಯಲೈಸೇಷನ್ ಈ ಕಾಲದಲ್ಲಿ ಜನರ ಲೈವ್ಲಿಹುಡ್ಸ್ ಆಗ್ಲಿ, ಟ್ರೆಡಿಷನಲ್ ಆರ್ಟಿಸ್ಟ್ ಆಗ್ಲಿ, ಅವರ ವೊಕೇಶನ್ಸ್ ನಾಶ ಹಾಕೊಂಡು ಹೋಗ್ತಾ ಇತ್ತಲ್ವಾ. ಸೊ ಮೇ ಬಿ ಅದರಿಂದ ಅವರ ಮೋಟಿವೇಶನ್ಸ್ ಇನ್ನು ಬಂದಿರಬಹುದು, ಅಂಡ್ ದಟ್ ಮೈಟ್ ಹ್ಯಾವ್ ಮೋಟಿವೇಟೆಡ್ ಸಮ್ ಆಫ್ ಹಿಸ್ ಥಿಂಗ್ಸ್. ಆದ್ರೆ ಓವರ್ ಕರೆಕ್ಷನ್ ಮಾಡೋದು ಇಟ್ ಇಸ್ ಅ ವೆರಿ ನ್ಯಾಚುರಲ್ ಫೀಲಿಂಗ್. ಸೊ ಈಗ ಕೊನೆಯಲ್ಲಿ ಮತ್ತೆ ಸೂರ್ಯ ಅವರೇ 2 ಪ್ರಶ್ನೆಯಿಂದ ನಮ್ಮ ಇವತ್ತಿನ ಚರ್ಚೆ ಮುಗಿಸೋಣ. ಇಲ್ಲ 3 ಚರ್ಚೆ ಅಂತ ಅಂತೀನಿ. ಮೊದಲನೇ ಪ್ರಶ್ನೆ, ಇವಾಗ ಅವರ ಜೀವನದ ಬಗ್ಗೆ ನಾವು ಜಾಸ್ತಿ ಮಾತಾಡ್ಲಿಲ್ಲ. ಅಂಡ್ ಅಫ್ಕೋರ್ಸ್ ಯಾರು ಬೇಕಾದ್ರೂ ಈಗ ವಿಕಿಪೀಡಿಯಾ ಬೇರೆ ಕಡೆ ಹೋಗಿ ಓದ್ಬಹುದು. ಆದ್ರೆ ಅವ್ರ ಜೀವನದ ಬಗ್ಗೆ ಒಂದು 2 ನಿಮಿಷ ಹೇಳ್ತೀರಾ? ಏನ್ ಇವಾಗ 1877 ಇಂದ 1947 ತನಕ ಅವ್ರ ಜೀವನ ನಡೆಸಿದ್ದಾರೆ, ಆ ಕಾಲದಲ್ಲಿ ಬರ್ದಿದ್ದಾರೆ. ಅವ್ರ ಜೀವನದ ಬಗ್ಗೆ ಸ್ವಲ್ಪ ಹೇಳಿ. ನಾವು ಯಾಕೆ ಅವರ ಜೀವನದ ಬಗ್ಗೆ ಇಷ್ಟು ಸಂಕ್ಷಿಪ್ತವಾಗಿ ಮಾತಾಡ್ತಿದೀವಿ ಅನ್ನೋದಕ್ಕೆ ಇನ್ನೊಂದು ಕಾರಣ, ಅವರೇ ಒಂದು ಕಡೆ ಹೇಳ್ತಾರೆ, ನನ್ನ ಜೀವನದ ಪರ್ಟಿಕ್ಯುಲರ್ಸ್, ಆ ಡೀಟೇಲ್ಸ್ ಅದು ಮುಖ್ಯವಲ್ಲ, ನನ್ನ ಚಿಂತನೆ, ನನ್ನ ಬರಹ ಅದು ಮುಖ್ಯ ಆಗಬೇಕು. ಅದು ಯಾರಿಗೇ ಆಗ್ಲಿ ಈ ತರ ಒಂದು ಯೋಚನೆ ಈ ಇನ್ಸ್ಟಾಗ್ರಾಮು ಸೆಲ್ಫಿಗಳ ಕಾಲದಲ್ಲಿ ತುಂಬಾನೇ ಕಾಂಟ್ರಡಿಕ್ಷನ್ ಅನ್ಸ್ಬೋದು. ಬಟ್ ಅವ್ರು ಹೇಳೋದು ಈ ಡೀಟೇಲ್ಸ್ ಆಫ್ ಫಿಸಿಕಲ್ ಅನ್ನೋದಕ್ಕೂ ಡೀಟೇಲ್ಸ್ ಆಫ್ ದಿಸ್ ಲೈಫ್, ಯಾವ ತರ ಹ್ಯಾಟ್ ಹಾಕೊಂತ ಇದ್ರು, ಯಾವ ತರ ಬೂಟ್ಸ್ ಹಾಕೊಂತ ಇದ್ರು, ಅವೆಲ್ಲ ಅಸ್ವರ್ಗ್ಯ ಅನ್ನೋ ಅವರು ಒಳ್ಳೆ ಪದ ಯೂಸ್ ಮಾಡ್ತಾರೆ ಅವರು. ಹಾಗಿದ್ರು ಅವರು ಹುಟ್ಟಿದ್ದು ಶ್ರೀಲಂಕಾದಲ್ಲಿ.
ಅವರ ತಂದೆ ದೊಡ್ಡ ಲಾಯರ್ ಆಗಿದ್ರು ಹಾಗೂ ಆ ಸಮಾಜದ ಗಣ್ಯ ವ್ಯಕ್ತಿ ಆಗಿದ್ರು, ಮುತ್ತು ಕುಮಾರಸ್ವಾಮಿ ಅಂತ. ಮುತ್ತು ಕುಮಾರಸ್ವಾಮಿಯವರು ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸ ಪಡೆದು ಬಂದು ಆಮೇಲೆ ಅವರು ಇಂಗ್ಲೆಂಡಿನ ಮಹಿಳೆಯೊಬ್ಬರನ್ನ ಅವರು ಮದುವೆ ಆಗ್ತಾರೆ. ಸೊ ಆನಂದ ಕುಮಾರಸ್ವಾಮಿ ಅವರು ತಂದೆ ಶ್ರೀಲಂಕನ್ ತಮಿಳ್, ತಾಯಿ ಬ್ರಿಟಿಷ್. ಅದಕ್ಕೆ ಹೆಸರು ಆನಂದ ಕೆಂಟಿಶ್ ಕುಮಾರಸ್ವಾಮಿ ಅಂತ ಇಟ್ಕೊಂತಾರೆ ಅವರು. ಅವರ ಜೀವನದ ಎಳೆ ಮಗು ಇದ್ದಾಗ್ಲೇನೆ ಅವ್ರ ತಂದೆ ತೀರ್ಕೊತಾರೆ. ಪ್ರಾಯಶಃ 5 ವರ್ಷಕ್ಕಿಂತ ಮುಂಚೆ ಇದ್ದಾಗ್ಲೇನೆ ಅವ್ರ ತಂದೆ ತೀರ್ಕೊಂತಾರೆ. ಅವ್ರ ತಾಯಿ ಆನಂದ ಕುಮಾರಸ್ವಾಮಿನ ಇಂಗ್ಲೆಂಡಲ್ಲೇ ಬೆಳೆಸ್ತಾರೆ. ಇಂಗ್ಲೆಂಡ್ ಅವರು ಸಹಜವಾಗಿ ಅವರು ಎಲ್ಲ ಅವಾಗಲೇ ಹೇಳಿದ ಕತೆ ತರ ಪ್ರಿಕೋಷಿಯಸ್. ಬೇಗ ಅವರು ತಮ್ಮ ಎಜುಕೇಶನ್ ಮುಗಿಸ್ಕೊಂಡು ಅವ್ರ ಎಜುಕೇಶನ್ ಸ್ಪೆಷಲಿಸ್ಟ್ ಇನ್ ಜಿಯಾಲಜಿ. ಅವರು ಮೊದಲು ಪದವಿ ಪಡೆದಿದ್ದು ಜಿಯಾಲಜಿನಲ್ಲೇ. ಅದರ ಮೂಲಕ ಅವರು ಶ್ರೀಲಂಕಾಗ್ ಬರ್ತಾರೆ. ಶ್ರೀಲಂಕಾಗ್ ಬಂದು ಅಲ್ಲಿನ ಒಂದು ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಮ್ಯಾಪ್ ಮಾಡ್ತಾ ಒಂದು ಹೊಸ ಒಂದು ಮಿನರಲ್ನು ಕಂಡು ಹಿಡಿತಾರೆ. ಅದಕ್ಕೆ ಇವ್ರದೇ ಹೆಸರು ಇರುತ್ತೆ. ಬಟ್ ಆ ಮೂಲಕ ಅವರು ಯುವಕರಾಗಿ ತರುಣರಾಗಿ ಬಂದಾಗ ಶ್ರೀಲಂಕಾ ಅವರು ಕಂಡ ಪರಿಸ್ಥಿತಿ ನೋಡಿ, ಹೇಗೆ ಎಲ್ಲ ಪಾಶ್ಚಾತ್ಯ ಅಂತ ಬ್ರಿಟಿಷಿನ ಒಂದು ಅನುಕರಣೆ ನಡೀತಾ ಇದೆ, ಸಂಸ್ಕೃತಿ ನಾಶ ಆಗ್ತಾ ಇದೆ ಅಂತ ನೋಡಿ ಅವರು ಇನ್ನ ಜಾಸ್ತಿ ಯೋಚನೆ ಮಾಡಿ ಅದಕ್ಕೋಸ್ಕರ ಇಂಡೋನೇಷ್ಯನ್ ಆರ್ಟ್ ಅಂತ ಒಂದು ಪುಸ್ತಕ ಬರೀತಾರೆ. ಇಂಡಿಯನ್ ಆರ್ಟ್ ಬಗ್ಗೆ ಆಮೇಲೆ ಬರೀತಾರೆ. ಈ ಪ್ರವಾಸಗಳ ಮೂಲಕ, ಜಿಯಾಲಜಿ ಪ್ರವಾಸಗಳ ಮೂಲಕ ಅವರು ಆರ್ಟಿನ ಕಲೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಆರ್ಟಿನ ಬಗ್ಗೆ ಶುರು ಮಾಡ್ತಾರೆ ಬರೆಯೋದಕ್ಕೆ. ಆಮೇಲೆ ಭಾರತದಲ್ಲಿ ಸಂಪರ್ಕ ಬೆಳೆಯುತ್ತೆ. ಆವಾಗಲೇ ಹೇಳ್ದಂಗೆ ರವೀಂದ್ರನಾಥ್ ಟಾಗೋರ್, ಗಾಂಧೀಜಿ ಅವ್ರನ್ನೂ ಭೇಟಿ ಮಾಡ್ತಾರೆ. ರಮಣರ ಬಗ್ಗೆ ಹೋಗಿ ನೋಡ್ತಾರೆ. ಆಗಿನ ಕಾಲದ ಬಹುತೇಕ ಗಣ್ಯ ವ್ಯಕ್ತಿಗಳ ಜೊತೆ ಅವರ ಸಂಪರ್ಕ ಇತ್ತು, ಕೆಲವೊಂದು ಭೇಟಿನೂ ಮಾಡಿದ್ರು. ಆಮೇಲೆ ಅವ್ರಿಗೆ ಒಂದು ಕಾಲಘಟ್ಟದಲ್ಲಿ ನಿರ್ಣಯ ಮಾಡಬೇಕಾಗುತ್ತೆ. ಅವರು ಇಂಡಿಯಾದಲ್ಲಿ ಇನ್ನ ಇರೋದಕ್ಕೆ ಆಗೋದಿಲ್ಲ, ನನ್ನ ಕೆಲಸ ಜಾಸ್ತಿ ಅಮೆರಿಕಾದಲ್ಲಿ ಪಾಶ್ಚಾತ್ಯ ವಿದ್ವತ್ ವಲಯದಲ್ಲಿ ನಾನು ಇನ್ನ ಜಾಸ್ತಿ ಅವರಿಗೆ ಈ ಸತ್ಯವನ್ನ ಶೋಧನೆ ಮಾಡೋದು ತಿಳಿಸ್ಬೇಕು ಅಂತ ಹೇಳಿ ಅವರು ಕೆಲಸ ತಗೊಂಡಿದ್ದು ಬಾಸ್ಟನ್ ಮ್ಯೂಸಿಯಂ ಆಫ್ ಫೈನ್ ಆರ್ಟ್ಸ್. ಅಲ್ಲಿ ಕ್ಯೂರೇಟರ್ ಆಗಿ ಕೆಲಸ ಮಾಡ್ತಾರೆ. ಅಲ್ಲಿ ಕ್ಯೂರೇಟರ್ ಆಗಿದ್ದಾಗ ವೆರಿ ಅಕ್ಲೇಮ್ಡ್ ಕ್ಯೂರೇಟರ್, ರೇರ್ ವರ್ಕ್ಸ್ ಎಲ್ಲ ತಂದು ಎಕ್ಸಿಬಿಟ್ ಮಾಡ್ತಿದ್ದಾಗ ಅವರು ಒಂದು ಆರ್ಟಿಕಲ್ ಬರೆದಿರೋದು, ವೈ ಮ್ಯೂಸಿಯಮ್ಸ್ ಆರ್ ನಾಟ್ ರಿಕ್ವೈರ್ಡ್. ಒಂದು ಮ್ಯೂಸಿಯಂ ಒಳಗಡೆ ಒಂದು ಕಲಾಕೃತಿ ಬಂದಿದೆ ಅಂದ್ರೆ ಅದರ ಜೀವಂತಿಕೆ ಕಳ್ಕೊಂಡಿದೆ ಅಂತಾನೆ ಅದಕ್ಕೆ ಅರ್ಥ. ಒಂದು ನಟರಾಜನ ಮೂರ್ತಿ ಎಲ್ಲಿದೆ, ಅದು ಸ್ಥಾನ ಎಲ್ಲಿದೆ, ಅದು ಯಾರು ಆರಾಧಿಸ್ತಾರೋ ಅದನ್ನ, ಯಾವುದೇ ರೀತಿ ಆರಾಧನೆ ಇರ್ಬೋದು, ಅಲ್ಲಿ ಅದಕ್ಕೆ ಸ್ಥಾನ. ಮ್ಯೂಸಿಯಂ ಅಲ್ಲಿ ಇದೆ ಅಂದ್ರೆ ಅದು ಜೀವ ಕಳ್ಕೊಂಡಿದೆ ಅಂತಾನೆ ಹೇಳ್ತಾರೆ. ವೈಲ್ ಹಿ ವಾಸ್ ದಿ ಲೀಡಿಂಗ್ ಕ್ಯೂರೇಟರ್ ಆಫ್ ದಿ ಬಾಸ್ಟನ್ ಮ್ಯೂಸಿಯಂ ಆಫ್ ಫೈನ್ ಆರ್ಟ್ಸ್. ಅಲ್ಲೇ ಅವರ ಜೀವನ ಪೂರ್ತಿ ಅವರು ಬಾಸ್ಟನ್ ಅಲ್ಲೇ ಕಳೀತಾರೆ. 1947 ಅವರು ತೀರ್ಕೊಳ್ಳೋದಕ್ಕಿಂತ ಕೆಲವು ತಿಂಗಳ ಹಿಂದೆ ಅವರು ಕೊಟ್ಟ ಅಂತಿಮ ಸಂದೇಶ, ಜಸ್ಟ್ ಬಿಫೋರ್ ಇಂಡಿಪೆಂಡೆನ್ಸ್ ಅಥವಾ ಆ ಕಾಲದಲ್ಲಿ ಜುಲೈ ಆಗಸ್ಟ್ ಆರ್ ಸಮಥಿಂಗ್ ದಟ್ ಹಿ ಪಾಸ್ಡ್ ಅವೇ ಇನ್ ಸೆಪ್ಟೆಂಬರ್, ಅವರು ತುಂಬಾ ಸಂತೋಷ ವ್ಯಕ್ತಪಡಿಸಿ ಇನ್ನೇನು ಸ್ವಾತಂತ್ರ್ಯ ಸಿಗ್ತಾ ಇದೆ ಅಂತ. ನಂದಿನ್ನೆಲ್ಲ ಇವಾಗೆಲ್ಲ ನಾನು ಏನ್ ಬರ್ದಿದ್ದೀನೋ, ಯಾವ ಥರ ಋಷಿಗಳಿದ್ರು, ಯಾವ ಥರ ಜೀವನ ನಡೆಸಬೇಕು ಅಂತ, ನಾನು ಇನ್ನೇನು ಮುಂದೆ ಭಾರತದಲ್ಲಿ ಹೋಗಿ ಆ ಥರ ಜೀವನ ನಡೆಸಬೇಕು. ಇದೆಲ್ಲ ಸುಮ್ಮನೆ ಪ್ರಿಪರೇಷನ್ ಫಾರ್ ದಟ್ ಸ್ಟೇಜ್ ಅಂತ ನೀವು ಜಾಪನೀಸ್ ಮಾಸ್ಟರ್ ಹೇಳಿದಲ್ಲ, ಅದೇ ತರ ಇವರು. ಆಲ್ ಮೈ ಲೈಫ್ ಹ್ಯಾಸ್ ಬಿನ್ ಎ ಪ್ರಿಪರೇಷನ್ ಫಾರ್ ದ ಲೈಫ್ ದಟ್ ಐ ವಾಂಟ್ ಟು ಲೀಡ್ ಇನ್ ಇಂಡಿಯಾ. ಸೂನ್ ಐ ವಿಲ್ ಬಿ ಗೋಯಿಂಗ್ ಟು ಇಂಡಿಯಾ ಅಂತ ಹೇಳ್ತಾರೆ. ಒಂದೇ ತಿಂಗಳಲ್ಲಿ ಅವರು ಬಾಸ್ಟನ್ ನಲ್ಲೇ ತೀರ್ಕೋತಾರೆ. ಇನ್ನೊಂದು ರಾಮಪ್ಪ ವಿ ಕುಮಾರಸ್ವಾಮಿ ಅವರು ಹೇಳಿರೋ ಪ್ರಕಾರ, ಅವರು ತೀರ್ಕೊಳ್ಳೋದಕ್ಕಿಂತ ಮುಂಚೆ just a few minutes or before he got the intuition that something is happening ಅಂತ ಹೇಳಿ ಅವ್ರ ಮನೆಯಿಂದ ಆಚೆ ಹೋಗಿ ನೆಲದ ಮೇಲೆ ಮಲ್ಕೊಂಡು ಪ್ರಾಣ ತ್ಯಜಿಸ್ತಾರೆ ಅಂತ ಹೇಳಿದ್ದಾರೆ. ಆಲ್ ಇನ್ ಆಲ್ ಅ ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಇನ್ನ ಪ್ರೈವೇಟ್ ಮ್ಯಾಟರ್ಸ್ ಆದ್ರೆ ಕೆಲವು ರೋಚಕವಾದ ಇನ್ನೊಂದು ವಿವರಗಳನ್ನ ವಿಕಿಪೀಡಿಯಾದಲ್ಲೇ ಸಿಗುತ್ತೆ. ಸೊ ಐ ಆಮ್ ಶೋರ್ ಐ ಡೋಂಟ್ ಹ್ಯಾವ್ ಟು ಗೋ ಇನ್ ಟು ಆಲ್ ಆಫ್ ದಟ್. ಸೊ ಅವರ ಈಗ ಯಾರಾದ್ರೂ ಹೋಗಿ ಅವರ ವರ್ಕ್ಸ್ ಅನ್ನ ಓದಬೇಕು, ಈಗ ಇಂಗ್ಲಿಷ್ ಅಲ್ಲೇ ಇದೆ ಅಂತ ಹೇಳಿದ್ರಿ, ಎಲ್ಲಿ ಶುರು ಮಾಡಬಹುದು? ನೀವು ಹೇಳಿದ ತರ ಡಾನ್ಸ್ ಆಫ್ ಶಿವಾನೇ ಒಂದು ಒಳ್ಳೆ ಆರಂಭನ? ಹೌದು, ಡ್ಯಾನ್ಸ್ ಆಫ್ ಶಿವಾದಲ್ಲಿ ಅವರ ಬೇರೆ ಬೇರೆ ಆಯಾಮಗಳು ಕಾಣಿಸುತ್ತೆ ನಿಮ್ಗೆ. ವೆದರ್ ಇಟ್ ಇಸ್ ಆರ್ಟ್ ಕ್ರಿಟಿಸಿಸಮ್ ಅಥವಾ ನ್ಯಾಷನಲಿಸಂ ಬಗ್ಗೆ, ಸ್ವದೇಶಿ, ಮಹಾತ್ಮ, ಈ ತರ ಪದಗಳು ಬಳಕೆ,
ಆ ಪರಿಕಲ್ಪನೆಗಳು ಅದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ಭಾರತೀಯತೆ ಬಗ್ಗೆ ಮಾತಾಡಿದ್ದಾರೆ, ಭಾರತೀಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ. ಸೊ ನಿಮ್ಮ ಇಷ್ಟವಾದ ಎಸ್ಸೆಸ್ ಅಲ್ಲಿ ಇಲ್ಲ ಬೇರೆ ಕಡೆ ಅಂದ್ರೆ ಯಾವ್ದು ಹೇಳ್ತೀರಾ? ನನಗೆ ತುಂಬಾ ಇಷ್ಟವಾಗಿರೋದು ವೈಯಕ್ತಿಕವಾಗಿ ಡ್ಯಾನ್ಸ್ ಆಫ್ ಶಿವಾದಲ್ಲಿರುವಂತಹ ಸಹಜ ಅಂತ ಅಂತಿದೆ. ಸಹಜ ಅಂತ ಒಂದು ಎಸ್ಸೆ ಇದೆ, ನನಗೆ ಅದು ತುಂಬಾ ಹತ್ತಿರವಾದಂತಹ ಒಂದು ವಿಷಯ ಅದು. ಆಮೇಲೆ ಇನ್ನೊಂದು ಅವರು ತುಂಬಾ ಬರೀತಿದ್ದು ಜರ್ನಲ್ಸ್ಗಳಲ್ಲಿ, ಜರ್ನಲ್ಸ್ ಆಫ್ ಫಿಲಾಸಫಿ, ಆರ್ಕಿಯಾಲಜಿ ಆ ಥರ. ಅದನ್ನೆಲ್ಲ ಆಮೇಲೆ ಕಂಪೈಲ್ ಮಾಡಿ ರಿಲೀಸ್ ಮಾಡಿದ್ದಾರೆ. ನನಗೆ ಇನ್ನೊಂದು ಇಷ್ಟವಾದ ಒಂದು ಎಸ್ಸೆ ಇರೋದು ಪರ್ಸೆಪ್ಷನ್ಸ್ ಆಫ್ ವೇದಾಸ್ ಅಂತ IGNCA, ಇಂದಿರಾ ಗಾಂಧಿ ನ್ಯಾಷನಲ್ NCA ಸಮಥಿಂಗ್ ಲೈಕ್ ದಟ್. ಅವರು ಮೊನ್ನೆ ಅಂದ್ರೆ 15-20 ವರ್ಷದ ಹಿಂದೆ ತಂದ್ರು. ಅದರಲ್ಲಿ ಇರುವಂತಹ ಒಂದು ರಾಮಕೃಷ್ಣ ಪರಮಹಂಸರ ಮೇಲೆ ಒಂದು ಎಸ್ಸೆ ಇದೆ, ಅದನ್ನು ತುಂಬಾ ಚೆನ್ನಾಗಿದೆ. ಅಥವಾ ಇನ್ನೊಂದು ಒಂದು ಅಂತ ಹೇಳೋದಕ್ಕೆ ಆಗೋದಿಲ್ಲ ಪವನ್, ನೀವು ಅಗೇನ್ ಯು ಆಸ್ಕ್ಡ್ ಅ ಟಫ್ ಕ್ವೆಶ್ಚನ್. ದೇರ್ ಆರ್ ಸೆಟ್ ಆಫ್ ಸ್ಟಾರ್ಟಿಂಗ್ ಪಾಯಿಂಟ್, ಸೊ ಸ್ವಲ್ಪ ಅಂತೂ ಕೊಟ್ಟಿದ್ದೀರಾ. ಬಾಕಿ ಜನರ ಇಷ್ಟದ ಮೇಲೆ ಜನ ಓದ್ಬೋದು, ಕೇಳ್ಬೋದು. ದ ಗುಡ್ ನ್ಯೂಸ್ ಇಸ್ ಈಗ ಒಂದಷ್ಟು ಅವರ ಮೆಜಾರಿಟಿ ಆಫ್ ಹಿಸ್ ವರ್ಕ್ಸ್ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ ಅಲ್ವಾ, ಫ್ರೀ ಆಗಿ ಸ್ವಲ್ಪ ಲಿಂಕ್ಸ್ ಕೊಡ್ಬೋದು ನಮ್ಮ ಎಪಿಸೋಡ್ ಜೊತೆ, ಮತ್ತೆ ಬೇರೆ ಇಂಟರ್ನೆಟ್ ಆರ್ಕೈವ್ ಆಗ್ಲಿ ಬೇರೆ ಕಡೆ ಸಿಗಬಹುದು. ಸೊ ಸೂರ್ಯ ಅವರೇ, ಅದ್ರ ಜೊತೆ ನಮ್ಮ ಇವತ್ತಿನ ಚರ್ಚೆ ಮುಗಿಸೋಣ. ಯಾಕಂದ್ರೆ ಅವರ ಕ್ರಿಟಿಸಿಸಮ್, ಅವರ ಲೆಗಸಿ, ಅದ್ರ ಬಗ್ಗೆನೂ ಇನ್ನೊಂದಷ್ಟು ಮಾತಾಡ್ಬೋದು ಅನ್ಸುತ್ತೆ. ಆದ್ರೆ ಮೇ ಬಿ ನಾವು ಹೇಗೆ ಇವಾಗ ವಿವೇಕ್ ಧಾರೇಶ್ವರ್ ಅವರು ಬಂದು ನಮ್ ಜೊತೆ ಓರಿಯೆಂಟಲಿಸಂ ಮತ್ತೆ ಎಡ್ವರ್ಡ್ ಸೈದ್ ಬಗ್ಗೆ ಸ್ವಲ್ಪ ಹೇಳಿದ್ರು. ಇವತ್ತು ನೀವು ಆನಂದ್ ಕುಮಾರ್ ಸ್ವಾಮಿ ಬಗ್ಗೆ ಹೇಳಿದ್ದೀರಾ. AP ಅಶ್ವಿನ್ ಕುಮಾರ್ ಅವರು ಸಂಪ್ರದಾಯ ಮತ್ತೆ ಆಧುನಿಕತೆ ಅದರ ಸಂಬಂಧ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ತರದ್ದು ಒಂದೊಂದು ಚರ್ಚೆ ನಾವು ಯಾವ್ದಾದ್ರು ನಮ್ಗೆ ಆಗೋವಂತ ಫ್ರೀಕ್ವೆನ್ಸಿಲಿ ಕಂಟಿನ್ಯೂ ಮಾಡೋಣ ಅಂತ ನನ್ನ ಅನಿಸಿಕೆ. ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆ್ಯಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD. ಇನ್ನೂ ಏನಾದರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Hey everybody, it's been another great week on the IVM Podcast Network. On Advertising is Dead, Varun talks to the co-founder of Sleepy Owl Coffee, Arman Sood, about how he markets coffee to a generation that was raised on drinking tea. On Postcards from Nowhere, Utsav narrates an intriguing story that connects Shimla, rare books, and the American Declaration of Independence. On Agla Station Adulthood, meet writer Priyam Saha. She tells Ritasha and Ayushi about the overly romanced concept of life in the city. On a show about crypto, Rohan figures out what Web 3.0 is with the co-founder of Vault, Darshan Patija. And on Smarter with Sid, Siddharth takes us through the journey of the BlackBerry and what its future is. Do follow us on social media. We're IVM Podcast on Twitter, Facebook, Instagram, and LinkedIn. And remember, if you're enjoying this show or any of our other shows for that matter, please do tell a friend. Also, don't forget to rate us on any of the platforms you're listening to us on. And you can also check us out on YouTube. You can have a list of all of our shows at ivmpodcast.com/YouTube. And finally, we'd like to thank our sponsors this week, Bank of Baroda and CoinSwitch Kuber. Eventually, you'll see the end of your childhood. Get accustomed to womanhood. Enjoy the experience of sisterhood. Might get to wifehood. Or not. Choose motherhood. Or not. You'll learn to define your personhood. Earn a livelihood. Change the neighborhood. And get rid of the falsehood that life post-academia is easy. So join me, Ritasha. And me, Ayushi. On a journey from station starting point. To station, what now? Next station, Pudin Station. And hopefully, Agla Station, adulthood. Fresh episodes out every Thursday.